ಎಲ್ಲರಿಗೂ ಆತ್ಮವಂದನೆಗಳು. ನನ್ನ ಹೆಸರು ಭಾಗ್ಯಶ್ರೀ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಮಗೆ ಧ್ಯಾನವನ್ನು ಬೋಧಿಸಿದಂತ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. ಹಾಗೆ ನನ್ನ ಗುರುಗಳಾದಂತ ರಾಮಕೃಷ್ಣ ಪರಮಹಂಸರು ಇದೆಲ್ಲವೂ ಈ ನಾನು ಓದ್ತಾ ಇರುವಂತ 21 ಅಕ್ಷರಕ್ಕೂ ಅವರ ಮುಖಾಂತರ ಬಂದದ್ದು. ಸೊ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ. ಸೊ ಅವರಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್. ಮತ್ತೆ ಇದೊಂದು ಅವಕಾಶ ಮಾಡಿಕೊಟ್ರಿ ಮಹಾವತಾರ್ ಫೌಂಡೇಶನ್. ಸೊ ನಿಮಗೂ ಕೂಡ ಅನಂತ ಕೋಟಿ ವಂದನೆಗಳು. ಹಾಗೆ ಎಲ್ಲ ಮಾಸ್ಟರು ಕೂಡ ನನ್ನ ಆತ್ಮ ವಂದನೆಗಳು ಮಾಸ್ಟರ್ಸ್. ಸೊ ಹಿಂದಿನ ಭಾಗದಿಂದ ನಾನು ನನ್ನೊಳಗಿದ್ದ ನನ್ನಿ ರಾಮಕೃಷ್ಣರು 6 ಭಾಗಗಳನ್ನು ಮುಗಿಸಿದ್ದೀನಿ ಮಾಸ್ಟರ್ಸ್. ಸೊ ಯಾವ ರೀತಿ ಒಬ್ಬ ವ್ಯಕ್ತಿ ಧ್ಯಾನಕ್ಕೆ ಬಂದ್ಮೇಲೆ ಯಾವ ರೀತಿ ಪರಿವರ್ತನೆ ಆಗ್ತೈತಿ, ಅವರಲ್ಲಿ ಯಾವ ರೀತಿ ಒಮ್ಮೆ ಅವರ ಲೈಫ್ ನಲ್ಲಿ ಗುರು ಎಂಟ್ರಿ ಆಗ್ತಾ ಹೋದ್ರೆ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗ್ತಿದೆ ಧ್ಯಾನದಲ್ಲಿ, ಯಾವ ರೀತಿ ಗುರುಗಳು ಅವ್ರನ್ನ ಕೈ ಹಿಡಿತಾರೆ, ಯಾವ ರೀತಿ ಅವ್ರಿಗೆ ಬೋಧನೆ ಮಾಡ್ತಾರೆ, ಯಾವ ರೀತಿ ಧ್ಯಾನದಲ್ಲಿ ಅವರಿಗೆ ಸಲೀಸಾದ ಹಾದಿನ ತೋರಿಸ್ತಾರೆ ಅಂತ ಹೇಳಿ ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದೀನಿ ಮಾಸ್ಟರ್. ಸೊ ಈಗ ನೆಕ್ಸ್ಟ್ ಅದ್ರ ಮುಂದುವರೆದ ಭಾಗವನ್ನು ನಾವೆಲ್ಲರೂ ನೋಡೋಣ. ಹಾಗೆ ಒಮ್ಮೆ ಒಬ್ಬ ಗುರು ಎಂಟ್ರಿ ಆದ ಯಾವ ರೀತಿ ಚಮತ್ಕಾರಗಳು ಧ್ಯಾನದಲ್ಲಿ ನಡೀತಾ ಅನ್ನೋದನ್ನ ಮುಂದಿನ ಭಾಗದಲ್ಲೆಲ್ಲ ಬರ್ಸಿದ್ದಾರೆ ಮಾಸ್ಟರ್ಸ್. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಹಿಸಲಾಗದ ಬದುಕಿನ ಜೀವನದಲ್ಲಿ ಸಹಿಸುವ ತಾಳ್ಮೆಯನ್ನು ನೀಡಿ. ನೋಡಿ ಮಾಸ್ಟರ್ಸ್, ಎಷ್ಟು ಜೀವನ ಜಂಜಾಟದಲ್ಲಿ ಇಷ್ಟು ಸಹಿಸಲಾಗದಂತ ಕಷ್ಟಗಳು ಬಂದಾಗ ಇವಾಗ ನೋಡಿ ಒಂದು 15 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು, ಎಲ್ಲೋ ನಾವು ನಿವಾರಣೆ ಮಾಡ್ಕೋತೀವಿ ಅನ್ನೋಂತ ಮನಸ್ಥಿತಿ ನಾವೆಲ್ಲರೂ ಬಂದಿದ್ದೀವಿ ಮಾಸ್ಟರ್ಸ್. ಸೊ ಆ ರೀತಿ ನಮಗೆ ಧ್ಯಾನ ಸಹನೆಯನ್ನ ನೀಡಿದೆ ಮಾಸ್ಟರ್ಸ್. ಸೊ ಸಹನತೆಯ ಮಹತ್ವದ ಘಟ್ಟವನ್ನು ಕರ್ಣಿಸಿದೆ. ತೋರಿದ ಸಾವಿರಾರು ಆಲೋಚನೆಗಳನ್ನು ನಶ್ವರಗೊಳಿಸಿ ಪರಿಶುದ್ಧತ್ವದ ಅಮೃತದಂತೆ ಆ ದಿವ್ಯ ಧ್ಯಾನದ ಕಿರು ಪರಿಚಯದಿಂದ ಎಲ್ಲವನ್ನೂ ಜಯಿಸುವ ಶಕ್ತಿ ನೀಡಿದ್ದೀರಿ. ನೋಡಿ ಮಾಸ್ಟರ್ಸ್, ಎಂಥದ್ದೇ ಸಮಸ್ಯೆ ಬರ್ಲಿ, ಏನೇ ಕಷ್ಟ ಬರ್ಲಿ, ಎತ್ತದ್ದೇ ಸಮಸ್ಯೆ ಬರ್ಲಿ, ಇದು ಧ್ಯಾನ ಅನ್ನೋದು ಅಮೃತ ಇದ್ದ ಹಾಗೆ. ಒಮ್ಮೆ ಇದನ್ನ ನಾವು ಕುಡಿತಾ ಹೋದ್ರೆ ನೋಡಿ ಎಷ್ಟು ಸಲೀಸಾಗಿ ಸಮಸ್ಯೆಗಳು ಸಾಲ್ವ್ ಆಗ್ತವೆ. ಹಾಗೆ ಒಮ್ಮೆ ನಾವು ಧ್ಯಾನಕ್ಕೆ ಕೂತ್ಕೋತಾ ಹೋದ್ರೆ ನಮ್ಮಲ್ಲಿ ಬರುವಂತ ಥಾಟ್ಸ್ನು ನಮ್ಮ ಗುರುಗಳೆಲ್ಲವನ್ನು ತೊಡೆದು ಹಾಕಿ ಏಕಾಗ್ರತೆ ಆಗೋ ಹಾಗೆ ಮಾಡ್ತಾರೆ ಮಾಸ್ಟರ್. ಸೊ ಆ ದಿವ್ಯ ಧ್ಯಾನದ ಒಂದು ಸಣ್ಣ ಧ್ಯಾನದ ಕಿರು ಪರಿಚಯದಿಂದ ನಾವು ಎಂತ ಶಕ್ತಿ ಬೇಕಾದ್ರೂ ಜಯಿಸುವಂತ ಶಕ್ತಿ ನಮಗೆ ನೀಡ್ತಾ ಹೋಗ್ತಾರೆ ಮಾಸ್ಟರ್ಸ್. ದಿನಗಳಲ್ಲಿ ಗಂಟೆಗಳ ಅರಿವೇ ಇಲ್ಲದೆ ನಿಶ್ಶಬ್ದಕ್ಕೆ ಜಾರಿ ಸೂಕ್ತ ಮನಸ್ಸಿನ ಏಕಾಂತದೊಂದಿಗೆ ಒಡಗೂಡಿಸಿದ್ದೀರಿ. ನೋಡಿ ಮಾಸ್ಟರ್ಸ್, ದಿನಗಳಲ್ಲಿ ಒಂದೊಂದು ತಾಸು ಒಂದೊಂದು ನಿಮಿಷಗಳಾಗಿ ಕಳ್ತಾ ಹೋಗ್ತಾ ಇದೆ ಮಾಸ್ಟರ್. ಧ್ಯಾನಕ್ಕೆ ಕೂತ್ಕೊಂಡ್ರೆ ಸಾಕು, ಎಷ್ಟೊತ್ತಾಗುತ್ತೆ, ಏನಾಗುತ್ತೆ, ಯಾವುದೂ ಪರಿಣಯ ಇರಂಗಿಲ್ಲ. ನಾನು ನನ್ನ ಭಗವಂತ ಒಳಗಿನ ಆ ಭಗವಂತ ನೋಡ್ಬೇಕನ್ನುವಂತ ಉತ್ಸಾಹ ಅದೊಂದು ಬಿಟ್ರೆ ಅಲ್ಲಿ ಟೈಮ್ ಎಷ್ಟಾಗುತ್ತೆ ಎಷ್ಟು ಹೋಗುತ್ತೆ ಅದು ಯಾವುದೂ ಪರಿಣಯ ಇರೋದಿಲ್ಲ ಮಾಸ್ಟರ್ಸ್. ಅದ್ರ ಜೊತೆ ಹೊರಗಿನ ಪ್ರಪಂಚದ ಪರಿವೇ ಇರುವುದಿಲ್ಲ. ಸೊ ಆ ದಿನಗಳಲ್ಲಿ ಗಂಟೆಗಳ ಅರಿವೇ ಇಲ್ಲದೆ ನಿಶಬ್ದಕ್ಕೆ ಜಾರಿ. ನೋಡಿ ಎಷ್ಟು ಮೌನ ಒಳಗ ಆವರಿಸಿರ್ತೀವಿ ಅಂದ್ರೆ ಮಾಸ್ಟರ್ಸ್. ಒಮ್ಮೆ ನೀವು ಧ್ಯಾನ ಕೂತ್ಕೊಂಡಾಗ ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ಪಿನ್ ಡ್ರಾಪ್ ಸೈಲೆನ್ಸ್ ಅಂತಲ್ಲ ಮಾಸ್ಟರ್, ಅಷ್ಟೊಂದು ಅಲ್ಲಿ ನಿಶಬ್ದ ಆವರಿಸ್ತಾ ಹೋಗ್ತಿದೆ ಮಾಸ್ಟರ್ಸ್. ಆ ಸೂಕ್ತ ಮನಸ್ಸಿನ ಏಕಾಂತದೊಂದಿಗೆ ಆ ಮನಸ್ಸಿನ ನಾವು ಏಕಾಂತದಿಂದ ಒಡಗೂಡಿದಾಗ ನೋಡಿ ನಮಗೆ ನೆಮ್ಮದಿ ಎಲ್ಲೂ ದೊರೆಯೋದಿಲ್ಲ. ಅಲ್ಲಿ ಆ ಧ್ಯಾನದಲ್ಲಿ ಅಷ್ಟೊಂದು ನೆಮ್ಮದಿ ನಮಗೆ ದೊರೀತಾ ಹೋಗ್ತಿದೆ ಮಾಸ್ಟರ್ಸ್. ತಿಳಿಯಲಾರದೆ ಬರೆದುಕೊಂಡ ಹಣೆ ಬರವನ್ನು ಬದಲಿಸಿ. ನೋಡಿ ಮಾಸ್ಟರ್ಸ್, ಎಷ್ಟೋ ಮಂದಿ ಹೇಳ್ತಾರೆ ನಾವು ಬರುವುದು 2 ಹಣೆ ಬರಗಳನ್ನ ಶೆಟ್ಟೆವ ತಾಯಿ ಬರೆದು ಕಳಿಸಿರ್ತಾಳು ಈ ರೀತಿ ಅಂತ ಹೇಳಿ. ಆದ್ರೆ ಮಾಸ್ಟರ್ಸ್ ಈ ಮಾತು ಇಲ್ಲಿ ತಪ್ಪಾಗ್ತಿದೆ. ಯಾಕಂದ್ರೆ ಆ ಬರೆದಂತ ಹಣೆ ಬರವನ್ನ ಯಾವ್ದ್ರ ಮುಖಾಂತರ ಅಳಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕೇವಲ ಇದು ಒಂದೇ ಒಂದು ಅಸ್ತ್ರ, ಧ್ಯಾನ ಮೂಲಕ ನಾವೆಲ್ಲೂನು ಅಳಿಸ್ಬೋದಂತೆ. ನೋಡಿ ಮಾಸ್ಟರ್ಸ್, ತಿಳಿಯಲಾರದೆ ಬರೆದುಕೊಂಡ ಹಣೆ ಬರವನ್ನೇ ಬದಲಿಸಿ ತಿದ್ದಿ ಧ್ಯಾನವೆಂಬ ಸುವರ್ಣಾಕ್ಷರಗಳಿಂದ ಕೆತ್ತಿದ್ದೀರಿ ಪರಮಾತ್ಮ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾದ ಮಾತು. ನಾವೇ ನಮ್ಮ ಕೈಯಾರ ನಮ್ಮ ಹಣೆ ಬರನ ಚೇಂಜ್ ಮಾಡ್ಕೋಬಹುದು ಅಂತ ಈ 2 ಅಕ್ಷರ ಎಂಬ ಧ್ಯಾನವನ್ನ ನಾವು ಮನಸಾರೆ ನಾವು ಒಪ್ಕೊಂಡು ಈ ಕಾರ್ಯವನ್ನ ಮಾಡುವುದರಿಂದ ಸಮಯದೊಂದಿಗೆ ಜಾರಿ ಕಾಲಹರಣ ಮಾಡುವ ಕೆಟ್ಟ ದುರಭ್ಯಾಸದಿಂದ ಸುಸಂಸ್ಕೃತವೆಂಬ ಅಕ್ಷರ ಧ್ಯಾನ ನೀಡಿ ಪಾಂಡಿತ್ಯವನ್ನು ಕರ್ಣಿಸಿದೆ. ನೋಡಿ ಮಾಸ್ಟರ್ಸ್, ಆ ಕಟ್ಟಿ ಮೇಲೆ ಕೂತು ಈ ಕಟ್ಟಿ ಮೇಲೆ ಕೂತು ಇವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಮಾತಾಡಿ ನಾವು ನಮ್ ಟೈಮ್ ನ ವೇಸ್ಟ್ ಮಾಡ್ಕೊಳ್ಳೋದು.
ನೋಡ್ಕೊಂಡು ನಮ್ಮ ಕಾಲವನ್ನ ಕಳೆಯುವುದಕ್ಕಿಂತ ಆ ಈ ಸುಸಂಸ್ಕೃತವೆಂಬ ಈ ಅಕ್ಷರ ಜ್ಞಾನವನ್ನ ನೀಡಿದ್ರು ನನಗೆ. ಇದು ಬರೆಯುವ ಮೂಲಕ ಅಂತಾರ ನೋಡಿ ಮಾಸ್ಟರ್ಸ್, ನನ್ನಲ್ಲಿ ಎಷ್ಟು ಬದಲಾವಣೆ ಆಯ್ತು, ಎಷ್ಟು ನನ್ನ ತಿದ್ದಿದ್ರು, ಈ ಧ್ಯಾನ ನನ್ನ ಎಷ್ಟು ಮುಂದುವರಿಸಿತು, ಇಷ್ಟೆಲ್ಲ ನಮ್ಗೆ ಇದೆಲ್ಲವನ್ನು ಕೊಟ್ಟಿತ್ತು ಅಂತ ಹೇಳಿ ನೋಡಿ ಮಾಸ್ಟರ್ಸ್. ಎರಡಕ್ಷರ ಎಂಬ ಧ್ಯಾನ ಸಾಕಾರನು ನಿರಾಕಾರನು, ಮಂತ್ರವು ತಂತ್ರವು, ರೂಪವು ಸ್ವರೂಪವು, ಧರ್ಮವು ಅಪೂರ್ವ, ಅನಶ್ವರನು, ನಿರಾಶ್ರಿತನು, ಕಲ್ಮಶನು, ಧ್ಯಾನಿಯು, ಯೋಗಿಯು, ಆದಿಯು, ಅಂತ್ಯನು, ಜನನವು, ಮರಣವು, ಅಳುವುದು, ನಗುವುದು, ವಿಧ ವಿಧವಾಗಿ ಪರಿತಪಿಸುವ ವಿವಿಧಾಕಾರನಾದ ನೀನು ನಿಶ್ಚಿಂತನಾಗಿ ಸಲಹುವಾಗ ನೋಡಿ ಮಾಸ್ಟರ್ಸ್, ನಮಗೆ ಯಾವುದು ಈ ಭೂಮಿ ಮೇಲೆ ಬಂದಿರ್ತೇವೆ ಅದನ್ನು ಹೇಗಾದ್ರೂ ಒಂದ್ ಹುಲ್ಲು ಕಡ್ಡಿನೂ ಹಂಗೆ ಜೋಪಾನ ಮಾಡೋದು ಗೊತ್ತು. ಹಾಗೆ ನಾವು ಅವನ್ನ ಏನೇ ಅಂತ ಕರೀಲಿ, ಏನೇ ಅಂತ ಕೂಗರಿಲಿ, ಅವನು ನಿರಾಕಾರನ ಸ್ವರೂಪ ಅಂದ್ರೆ ಆತ್ಮ ಪರಮಾತ್ಮನ ಮೇಲ್ ಅಂದ್ರೆ ಅವರ ಮೇಲೆ ನಾವಂತೀವಿ ಧ್ಯಾನದಲ್ಲಿ ನಿರಾಕಾರ ಸ್ವರೂಪವಾದ ಪರಮಾತ್ಮ, ಅವನಿಗೆ ಆಕಾರ ಇಲ್ಲ, ಏನೂ ಇಲ್ಲ. ಸೊ ನಿರಾಕಾರ ಸ್ವರೂಪವಾದ ಪರಮಾತ್ಮ. ಸೊ ನಾವು ಅವನನ್ನು ಹೇಗೆ ಪರಿತಪಿಸುದು, ಇದು ವಿವಿಧಾಕಾರನಾದ ನೀನು ನಿಶ್ಚಿಂತವಾಗಿ ಸಲ್ಲುವಾಗ ನೋಡಿ ನಮಗೇನ್ ಬೇಕು, ನಮಗೇನ್ ಬೇಡ, ಎಲ್ಲೂ ಅವನೇ ಕೊಡ್ತಾ ಹೋಗ್ತಿದ್ದಾನೆ ಮಾಸ್ಟರ್ಸ್. ಸೊ ಅವಾಗ ಒಂದೇ ಒಂದು ಬಾರಿ ಶುಚಿತ್ವವಾಗುವ ಹಾಗೆ ಅಂತರ್ಯಾಮಿಯಾಗಿ ವಚನ ಬೇಡುವೆ ನೋಡಿ ಮಾಸ್ಟರ್ಸ್. ನೀವೆಲ್ಲರೂ ಧ್ಯಾನ ಕುತ್ಕೊಂಡಾಗ ಅವನ್ನ ಒಂದೇ ಒಂದ್ ಸತಿ ಈ ರೀತಿ ಬೇಡಿ, ಭಗವಂತ ನಿನ್ನತ್ರ ನಾನು ಏನು ಕೇಳ್ತಾ ಇಲ್ಲ, ಇದು ಒಂದೇ ಒಂದು ಕೇಳ್ತು, ನನ್ನ ಮನಸ್ಸನ್ನ ಯಾವಾಗ್ಲೂ ನೀನು ಶುದ್ಧವಾಗಿಡು, ನನ್ನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬರದ ಹಾಗೆ ನೀನು ತಡೆದಾಕು. ಯಾಕೆಂದ್ರೆ ಆ ಒಂದು ಥಾಟು ನಮ್ಮ ಎಷ್ಟು ಎತ್ತರಕ್ಕೆ ಇರುತ್ತದೆ ನೋಡಿ. ಎಷ್ಟೋ ಮಂದಿ ಧ್ಯಾನ ಕೂತಾಗ ಎಷ್ಟೋ ಸತಿ ಪರದಾಡ್ತಿರ್ತಾರೆ, ಬಟ್ ನನಗೆ ಧ್ಯಾನ ಕುತ್ಕೊಂಡಾಗ ಯಾವ್ದಾದ್ರು ಆಲೋಚನೆ ಬರ್ತೈತಿ, ಧ್ಯಾನ ಅಡ್ಡಿಪಡಿಸತಿ, ಅಷ್ಟ ಧ್ಯಾನ ಮಾಡಕ ಆಗ್ಬತ್ತು ಅಂತ ಎಷ್ಟೋ ಮಂದಿ ಗೋಗಾಡ್ತಾ ಇರ್ತಾರೆ. ಸೊ ಇದು ಒಂದು ಥಾಟ್, ನೀವು ಧ್ಯಾನ ಕುತ್ಕೊಂಡಾಗ ಈ ರೀತಿ ಥಾಟ್ ಹಾಕೊಳ್ಳೋದ್ರಿಂದ ನೋಡಿ ಮಾಸ್ಟರ್ಸ್, ನಿಮ್ಮ ಆ ಕೆಟ್ಟ ಆಲೋಚನೆ ಎಲ್ಲ ತಡೆಯುವಂತ ಶಕ್ತಿ ಆ ಭಗವಂತನಿಗಿರುತ್ತದೆ. ಸೊ ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ, ನಾವು ಶುಚಿತ್ವವಾಗಿ ಅಂದ್ರೆ ಒಳ್ಳೆ ಮನಸ್ಸಿನಿಂದ ನಾವು ಅಂತರ್ಯಾಮಿಯಾಗಿ ವಚನ ಬೇಡುವೆ ತಂದೆ. ಏನಂತಂದ್ರೆ ಮನಸ್ಸನ್ನು ದಹಿಸಿ ಕೇವಲ ನಿನ್ನನ್ನು ಮಾತ್ರ ನಿಲ್ಲಿಸಿಬಿಡಿ ಅಂತ ನೋಡಿ ಮಾಸ್ಟರ್ಸ್. ಎಷ್ಟು ಅದ್ಭುತವಾದ ಮಾತು. ಹೇಗಾದ್ರೂ ಮಾಡಿ ಈ ಮನಸ್ಸನ್ನ ಸುಟ್ಟು ಬಿಡು ಪರಮಾತ್ಮ. ಯಾಕೆಂದ್ರೆ ಮನಸ್ಸಿದ್ರೆ ಇವೆಲ್ಲ ಆಲೋಚನೆಗಳು ಬರ್ತಾವೆ, ಇವೆಲ್ಲ ಕೆಟ್ಟ ಅಭ್ಯಾಸಗಳು ನನ್ನಿಂದ ಬರ್ತವೆ. ಎಷ್ಟೇ ನಾನು ಸುಮ್ ಕುಂತ್ಕೋಬೇಕಂದ್ರೂ ಆಗುದಿಲ್ಲ. ಮೊಬೈಲ್ ನನ್ನ ಜಗ್ತೈತಿ, ನನ್ನನ್ನು ನೋಡು ಅಂತೇಳಿ, ಟಿವಿನ ನನ್ನ ಸೇತೈತಿ, ನನ್ನನ್ನು ನೋಡು ಅಂತ ಹೇಳಿ, ಅಥವಾ ಆಜು ಬಾಜು ಮನೆಗೆ ಹೋಗಿ ಕುತ್ಕೋಬೇಕು, ಏನಾದ್ರೂ ಹೊರಗಡೆ ಹೋಗ್ಬೇಕು, ಈ ತರ ಎಲ್ಲ ನನ್ನನ್ನೇ ಕೆಡ್ಸುವಾಗ ಭಗವಂತ ಹೇಗಾದ್ರೂ ಮಾಡಿ ಮನಸ್ಸನ್ನ ಒಮ್ಮೆ ದಯಿಸ್ಬಿಡು, ಒಮ್ಮೆ ಸುಟ್ಟು ಬಿಡು, ಮತ್ತೆ ಮತ್ತೆ ಆ ಆಲೋಚನೆ ನನಗೆ ಯಾವತ್ತೂ ಬರುವುದು ಬೇಡ ಅಂತ ಹೇಳಿ ಕೇವಲ ನಿನ್ನನ್ನು ಮಾತ್ರ ನಿಲ್ಲಿಸ್ಬಿಡಿ. ನೋಡಿ ಎಷ್ಟು ಅದ್ಭುತವಾದ ಮಾತು. ನೀನೊಬ್ಬನ್ ಮಾತ್ರ ನನ್ನ ಮನಸ್ಸೊಳಗೆ ಇಟ್ಟು ಬಿಡು ಭಗವಂತ, ಸದಾಕಾಲ ನನ್ನ ಕಣ್ಣು ಮುಚ್ಚಿಟ್ಕೊಳ್ಳಿ, ನಾನು ನಿನ್ನನ್ನೇ ನೋಡ್ಬೋದು ಭಗವಂತ ಅಂತ ಹೇಳಿ. ಕಾಲಮಾನ ಘಟ್ಟದಲ್ಲಿ ನುಸುಳುವ ಜೀವನ ಪರಿಪಾಠವೇ ಅರ್ಥವನ್ನೇ ಹುಡುಕಾಡುವ ಮಾನವರ ಮಧ್ಯೆ ನೋಡಿ ಮಾಸ್ಟರ್, ಈ ಕಾಲಮಾನದಲ್ಲಿ ಅಂದ್ರೆ ಜೀವನ ಅಂದ್ರೆ ಎಲ್ರಿಗೂ ಬೇಜಾರು, ನನಗೆ ಆ ತರ ತೊಂದ್ರೆ, ಈ ತರ ತೊಂದ್ರೆ, ಎಲ್ರು ಹಾಗೆ ಇದೊಂದ್ ದಾರಿ ಹೊಡ್ಕೊಂಡ್ ಬರೋದು ಎಲ್ರಿಗೂ ಎಷ್ಟೊಂದು ತ್ರಾಸಲ್ವಾ. ಇವತ್ತು ಒಂದ್ ಸಮಸ್ಯೆ ಬಗೆಯಾದ್ರೆ ಮತ್ತೆ ಬೆಳಗಾದ್ರೊಳಗೆ ಮತ್ತೆ ಹೊಸ ಸಮಸ್ಯೆ ಎದ್ದು ಕೂತ್ಕೊಂಡಿರ್ತಾವೆ. ಹಾಗೆ ಈ ಜೀವಮಾನದ ನುಸುಳಿಯಲ್ಲಿ ಈ ಜೀವನ ಪರಿಪಾಠವೇ ಅರ್ಥವನ್ನೇ ಹುಡುಕಾಡು, ಬರೀ ಅದಕ್ಕೆ ಅರ್ಥನ ಹುಡುಕಾಡೋದು. ಇವತ್ತಿನ ಸಾಲ್ವ್ ಮಾಡ್ಕ ನಾಳೆಗೆ ಅರ್ಥ ಹುಡ್ಕೊಳ್ಕ ನಾಡ್ದು. ಸೊ ಹೀಗೆ ಇದು ನಮ್ಮನ್ನ ಸುಳಿತರ ಏನಂತಾರು ಆ ಸಮಸ್ಯೆ ಸುಳಿತರ ನಮ್ಮನ್ನ ಅಂಟ್ಕೊಂಡ್ ಬಿಟ್ಟಿರ್ತಾವ ಮಾಸ್ಟರ್ಸ್. ಸೊ ಇದ್ರ ಮಧ್ಯೆ ನೀನ್ ಯಾಕೆ ಭಗವಂತ ತಿಳಿ ಹೇಳಿಲ್ಲ, ಈ ತರ ಐತಿ ಸಮಸ್ಯೆ ಎಲ್ಲ ನಿನ್ ಸುತ್ತ ಹಾಕೋತಾವು ಅಂತ ಹೇಳಿ ನೀನ್ ಒಂದ್ಸತಿ ಯಾಕೆ ನಂಗ್ ಭಗವಂತ ನನಗ್ ಬಂದ್ ನೀನ್ ಹೇಳಿಲ್ಲ, ಎಲ್ಲಾ ಹೇಳ್ತಿ ಭಗವಂತ, ಈ ರೀತಿ ಯಾಕೆ ನನಗೆ ನೀನ್ ಹೇಳಿಲ್ಲ, ಈ ತರ ಸಮಸ್ಯೆ ಹೊಸಳು ಸಿಕ್ಕ ಹಾಕೋತಿ ಅಂತೆ. ಅಂದ್ರೆ ಅದಕ್ಕಿಂತ ಮೊದಲು ನಾವು ಈ ಧ್ಯಾನವನ್ನ ಹಿಡಿದ್ರೆ ಇದ್ಯಾವ್ದು ನಮಗ್ ಸಮಸ್ಯೆನೇ ಬರೋದಿಲ್ಲ ಅಂತೇಳಿ ಎಷ್ಟೋ ಜನರು ಪಾಪ ಪರದಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ 2 ಅಕ್ಷರ ಎಂಬ ಧ್ಯಾನ ಗೊತ್ತಿರೋದಿಲ್ಲ ಮಾಸ್ಟರ್ಸ್. ಸೊ ಅದಕ್ಕೆ ಕಾಲಘಟ್ಟದಲ್ಲಿ ಕಾಲ ನುಸುಳುವಾಗ ಕಾಲಾಂತರದಲ್ಲಿಯೂ ನಿನ್ನ ನೆನೆಯುವ ಈ ಬದುಕು ಸಮಯದ ಅಂತ್ಯದಲ್ಲಿ ನೋಡಿ ಮಾಸ್ಟರ್ಸ್, ನಿನ್ನ ನೆನೆಯುವ ಈ ಬದುಕು ಸಮಯದ ಅಂತ್ಯದಲ್ಲಿ ಅಂದ್ರೆ ನಾವು ಕೊಲೆಗಾಲದಲ್ಲಿ
ಬೇಡಿದರೆ ದೊರೆಯುವುದೇ ಮುಕ್ತಿ ಎಂಬ ಬೆಳಕು. ನೋಡಿ ಮಾಸ್ಟರ್ಸ್, ಈ ಜೀವನ ಪರ್ಯಂತ ಎಲ್ಲ ಎಂಜಾಯ್ಮೆಂಟ್ ಮಾಡಿ, ಅದನ್ ಮಾಡಿ ಇದನ್ ಮಾಡಿ, ಈ ಜೀವನ ಜಂಜಾಟದಲ್ಲಿ ಸಿಕ್ಕಾಕೊಂಡು, ಸಮಸ್ಯೆಗಳ ಸುಳಿವು ಮಧ್ಯೆ ಸಿಕ್ಕಾಕೊಂಡು, ಇದೆಲ್ಲ ಒದ್ದಾಡಿ ಲಾಸ್ಟಿಗೆ ಇನ್ನೇನು ನಮ್ಮ ಪ್ರಾಣ ಹೋಗ್ತಿದೆ ಅಂದಾಗ ಭಗವಂತನ ಬೇಡಿದ್ರೆ ಮುಕ್ತಿ ಕೊಡು ಭಗವಂತ, ಬೆಳಕು ಕೊಡು ಅಂತಂದ್ರೆ ಭಗವಂತ ಕೊಡ್ತಾನ ಮಾಸ್ಟರ್ಸ್? ಇಲ್ಲ. ಸೊ ನಾವೆಲ್ಲರೂ ಎಷ್ಟು ಅದೃಷ್ಟವಂತರು. ಮೊದ್ಲೇ ನಾವು ನಮ್ಮ ಧ್ಯಾನವನ್ನು ನಾವೆಲ್ಲರೂ ಹಿಡಿದ್ಬಿಟ್ಟಿದ್ದೀವಿ. ಸೊ ನಾವು ಹಿಡಿದಾಗ ಎಷ್ಟೋ ಪಾಪ ಮುಗ್ಧ ಮನಸ್ಸುಗಳು ಅವ್ರಿಗೆ ಧ್ಯಾನ ಎಂಬ ಬೆಳಗ್ಗೆನೆ ಗೊತ್ತಿರೋದಿಲ್ಲ. ಸೊ ಎಷ್ಟೋ ಮಂದಿಗೆ ನಾವೆಲ್ಲರೂ ಕಲ್ತಂತ ಧ್ಯಾನವನ್ನ ನಾವು ಮತ್ತೊಬ್ರಿಗೆ ನಾವು ಹೇಳ್ಕೊಡ್ಬೇಕು. ನಾವು ಕಲ್ತಂತ ಪಾಠವನ್ನ ಅವರು ಕಲಿತ್ರೆ ಈ ಪರಿಪಾಠದಿಂದ ಅವ್ರೆಲ್ಲರೂ ಹೊರಗೆ ಬರ್ಬೋದು. ಸೊ ಕೊನೆಗಾಲದಲ್ಲಿ ನಾವು ಬೆಳಕು ಬೇಡುವುದಕ್ಕಿಂತ ಭಗವಂತನ ಹತ್ರ ಇವಾಗ್ಲೇನೆ ಬೆಳಕು ನಾವು ಕೇಳ್ತಾ ಹೋದ್ರೆ ಕೊನೆಗಾಲದಲ್ಲಿ ಎಲ್ರಿಗೂ ಸಿಗೋದು ಮುಕ್ತಿ ಮಾಸ್ಟರ್ಸ್. ಕತ್ತಲು ಆವರಿಸಿದಾಗ ಬಿಟ್ಟು ಹೋಗುವ ನೆರಳಿನ ಹಾಗೆ ಜೀವನದ ಜಂಜಾಟದಲ್ಲಿ ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ. ಯಾವಾಗ ನಮಗೆ ಗೊತ್ತಾಗ್ತೈತಿ, ನಾವ್ ಅನ್ಕೋತೀವಿ ಏನೇ ಸಮಸ್ಯೆ ಬಂದ್ರು ನಮ್ ಮಂದಿ ಇದಾರು, ನಮ್ಗೆಲ್ಲಾ ಆಗ್ತಾರು, ನಮ್ಗೆಲ್ಲಾ ಆಸರೆ ಆಗ್ತಾರ ಅಂತ ನಾವ್ ಎಷ್ಟೋ ಒಬ್ಬರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತೀವಿ ಮಾಸ್ಟರ್ಸ್. ಹಾಗೆ ಅದಕ್ಕೊಂದ್ ಎಕ್ಸಾಂಪಲ್ ಏನು ಅಂತಂದ್ರೆ ನೋಡಿ, ಒಮ್ಮೆ ಅಂದ್ರೆ ನಾವ್ ಯಾವಾಗ್ಲೂ ಕತ್ಲೆಯಲ್ಲಿ ಇಳ್ಕೊತ ಹೋಗ್ತಿರುವಾಗ ನೀವು ಅಬ್ಸರ್ವ್ ಮಾಡಿ, ನಮ್ಮ ನೆರಳು ಕೂಡ ನಮ್ಮ ಹಿಂದೆ ಬರೋದಿಲ್ಲ ಅಲ್ವಾ? ಅಂದ್ರೆ ಕತ್ತಲು ಆವರಿಸಿದಾಗ ಬಿಟ್ಟು ಹೋಗುವ ನೆರಳಿನ ಹಾಗೆ ಜೀವನದ ಜಂಜಾಟದಲ್ಲಿ ನಮ್ಮವರೆಂಬ ಈ ಮಾತು ಕಷ್ಟದ ದಿನಮಾನದಲ್ಲಿ ಯಾರು ಆಗವರೆಂಬ ಭಾವವನ್ನು ಈಗಲೇ ತೆಗೆದು ಬಿಡಿ. ನೋಡಿ ಮಾಸ್ಟರ್ಸ್, ನಾವ್ ಎಷ್ಟೋ ಮಂದಿ ನಂಬ್ಕೊಂಡಿರ್ತೀವಿ, ಆದ್ರೆ ಅದು ಮಾತು ಸುಳ್ಳು. ಯಾಕಂದ್ರೆ ಕತ್ಲಲ್ಲಿ ಇರುವಾಗ್ಲೇ ನಮ್ ನೆರಳು ಗೊತ್ತೇ ಬರುದಿಲ್ಲ. ಹಾಗಿದ್ಮೇಲೆ ಕಷ್ಟದಲ್ಲಿ ನಮಗ್ ಯಾರು ಬರ್ತಾರೆ ಹೇಳಿ? ಸೊ ಅದಕ್ಕೆ ಯಾರೂ ಬರೋದಿಲ್ಲ. ಅದಕ್ಕೆ ನಿನ್ನ ಅಂತರಾಳದ ಹೃದಯದಿಂದ ಎಂದು ಹೇಳ್ತೀರಿ. ಅಂದ್ರೆ ನಾವು ಈಗಲೇ ಅವ್ರನ್ನೆಲ್ಲರನ್ನು ಬಿಟ್ಟು ಬಿಡಬೇಕು. ನಮ್ಮ ಮನಸ್ಸಿನಿಂದ, ಅಂದ್ರೆ ನಮ್ಮ ಅಂತರಾಳದ ಮನಸ್ಸಿಂದ ನಮಗೆ ಯಾರು ಇಲ್ಲ. ಕೇವಲ ಅದೊಂದೇ ಧ್ಯಾನ, ಭಗವಂತ, ಎರಡು ಒಂದೇ. ಸೊ ಅದೊಂದೇ ನಮ್ಗೆ, ಬೇರೆ ಯಾವುದು ನಮಗೆ ಆಗುದಿಲ್ಲ ಅಂತೇಳಿ ನಾವು ಮೊದಲೇ ನಮ್ಮ ಹೃದಯಕ್ಕೆ, ನಮ್ಮ ಅಂತರಾಳಕ್ಕೆ ನಾವು ಯಾವಾಗ್ಲೂ ಅದನ್ನ ಹೇಳಿ ಇಟ್ಕೋಬೇಕು ಮಾಸ್ಟರ್ಸ್. ಈ ಮಾತು ಎಷ್ಟು ಸತ್ಯ ಅಲ್ಲವೇ? ಹೌದಲ್ವಾ ಮಾಸ್ಟರ್ಸ್? ಈ ಮಾತು ಎಷ್ಟು ಸತ್ಯ ಅಲ್ವಾ? ಕತ್ಲಲ್ಲಿ ಇರುವಂತ ನಮ್ಮ ನೆರಳೇ ನಮ್ ಜೊತೆಗೆ ಬರುದಿಲ್ಲ ಅಂದ್ಮೇಲೆ ನಾವು ಕಷ್ಟದಿಂದ ನಮಗೆ ಯಾರು ಬರುದಿಲ್ಲ. ಈ ಕಷ್ಟದಿಂದ ನಾವು ಪಾರಾಗ್ಬೇಕು ಅಂದ್ರೆ ಅದೊಂದೇ ಮಾರ್ಗ, ಭಗವಂತನ ಮಾರ್ಗ, ಧ್ಯಾನ ಮಾರ್ಗ ಹಿಡಿಬೇಕು ಮಾಸ್ಟರ್ಸ್. ಬದುಕಿನ ದಿನಗಳ ನಿರೀಕ್ಷೆಯಲ್ಲಿ ಪಾಪವನ್ನು ಮಾಡುತ್ತಾ ಪಾಪಾದಿ ಕರ್ಮವನ್ನು ಹೊತ್ತು ಮತ್ತೆ ಮರು ಜನ್ಮದಲ್ಲಾದರೂ ಮುಂದುವರಿಸಿದರೆ ಸಿಗುವುದಿಲ್ಲ. ನೋಡಿ ಮಾಸ್ಟರ್ಸ್, ಇವಾಗ ನಮ್ಗೆ ದುರ್ದಂಕ ಧ್ಯಾನವನ್ನ ನಾವು ಬಿಡ್ತಾ ಹೋದ್ರೆ, ಮತ್ತೆ ನಾವು ಪಾಪ ಮಾಡ್ಕೊತಾ ಹೋದ್ರೆ, ಪಾಪಾದಿ ಕರ್ಮಗಳನ್ನ ಹೊತ್ತು ಮತ್ತೆ ಮತ್ತೆ ಮರು ಜನ್ಮದಲ್ಲಾದರೂ ಮುಂದುವರಿಸಿದರೆ ಸಿಗುವುದಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ನಮ್ಗೆ ಏನು ಇದೆ, ಅಮೃತ ಸಿಕ್ಕಿದೆ ಅಲ್ಲ, ನಾವು ಇದನ್ನೇ ಇವಾಗ್ಲೇ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಎಷ್ಟೆಷ್ಟು ಸಮಯ ಸಿಗುತ್ತಲ್ಲ ಅಷ್ಟಷ್ಟು ನಾವು ಧ್ಯಾನ ಮಾಡಿ ಭಗವಂತನನ್ನ ಕಾಣ್ಬೇಕು ಮಾಸ್ಟರ್ಸ್. ಅದಕ್ಕೆ ಈ ಜನ್ಮದಲ್ಲಾದರೂ, ಯಾವ ಜನ್ಮದಲ್ಲಾದರೂ ಕಾನೂನೇನು ಆತನ ಪಾದ. ನೋಡಿ ಮಾಸ್ಟರ್ಸ್, ಇವಾಗ ಸಿಕ್ಕಿದೆ ಅಂದ್ರೆ ದಯವಿಟ್ಟು ಬಿಟ್ಕೊಳಕ್ ಹೋಗ್ಬೇಡಿ. ಅಥವಾ ಯಾರಿಗೆ ಸಿಕ್ಕಿಲ್ಲ, ಅಟ್ಲೀಸ್ಟ್ ಅವ್ರು ಮುಂದಿನ ಜನ್ಮದಾದ್ರೂ ಪ್ರಯತ್ನ ಮಾಡೋಣ. ಕರೆ ಯಾವತ್ತು ಆ ಭಗವಂತನ ಪಾದ ಮಾತ್ರ ನಾವಿವತ್ತು ಬಿಡೋದನ್ನ ಬೇಡ. ಅಂದ್ರೆ ಈ ಧ್ಯಾನವನ್ನ ನಾವು ಬಿಡೋದನ್ನ ಬೇಡ ಅಂತ ಹೇಳಿ ಮಾಸ್ಟರ್ಸ್. ಅದುವೇ ನಿನ್ನ ನಿಜವಾದ ಸತ್ಯ ಜನ್ಮದ ಬುನಾದಿ ಎಂದು ತಿಳಿಸಿದ್ದೀರಿ ತಂದೆ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ. ಇದೇ ನಿನ್ನ ಸತ್ಯದ ಜನ್ಮ. ಯಾವಾಗ ನೀನು ಧ್ಯಾನ ಮಾರ್ಗವನ್ನ ಆರಿಸಿಕೊಂಡಿದೆಯಲ್ಲ, ಸೊ ಅವಾಗ್ಲೇ ನಿನ್ನ ಜನ್ಮ ಪಾವನ ಆಯ್ತು. ಸೊ ಇದೇ ನಿನ್ನ ನಿಜವಾದ ಸತ್ಯ ಜನ್ಮ. ನೋಡಿ ಮಾಸ್ಟರ್, ಎಷ್ಟು ಅದ್ಭುತವಾಗಿದೆ ಈ ಮಾತು. ನನ್ನವರು ಯಾರು ಎಂದು ಕಣ್ಣಿನ ಪರದೆಯು ಹುಡುಕಿ ನಿರಾಶಯವಾದಾಗ ಒಂದು ಬಾರಿಯೂ ಏಕೆ ಮನ ಮಾತಾಡದೆ ಹೋಯಿತು ತಿಳಿಯಲಿಲ್ಲ ತಂದೆ. ನೋಡಿ ಮಾಸ್ಟರ್ಸ್, ನಾವ್ ಅನ್ಕೋತಿರ್ತೀವಿ ಯಾರ್ ನನ್ನವರು ಒಂದೇ ಒಂದ್ಸಲ ನೀವು ಕ್ವಶನ್ ಮಾರ್ಕ್ ಹಾಕೊಂಡ್ ನೋಡ್ರಿ. ನನ್ನವರು ಯಾರು ಅಂದಾಗ ಎಲ್ರಿಂದ ಬರೋದು ಚುಚ್ಚು ಮಾತುಗಳೇ. ನಾವು ಎಷ್ಟೇ ಯಾರನ್ನೇ ಪ್ರೀತಿ ಮಾಡ್ಲಿ, ಎಷ್ಟೇ ನಾವು ಅವರ ಆರೈಕೆ ಮಾಡ್ಲಿ, ಏನೇ ಮಾಡ್ಲಿ, ಒಂದ್ ಸಣ್ಣ ತಪ್ಪಾದ್ರೂ ಇವಳು ಹಿಂಗ್ ಮಾಡಿದ್ಲಪ್ಪ ಅಂತ ಒಂದ್ ಬರ್ತಿದೆ ಅಲ್ವಾ ಮಾಸ್ಟರ್ಸ್? ಸೊ ನಾವ್ ಯಾವಾಗ್ಲೂ ನಮ್ ಕಣ್ಣುಗಳನ್ನ ಹುಡುಕ್ತಾ ಇರ್ತೀವಿ, ಯಾರು ನಮ್ಮವ್ರು ಯಾರು ಅಂತ ಹೇಳಿ ಮಾಸ್ಟರ್. ಅದಕ್ಕೆ ನನ್ನ ರಾಮಕೃಷ್ಣ ಪರಮಹಂಸರು ಎಷ್ಟು ಅದ್ಭುತವಾಗಿ ಉತ್ತರ ಕೊಟ್ಟಾರ ನೋಡ್ರಿ.
ಕಣ್ಣಿನ ಪರದೆಯು ಹುಡುಕಿ ಹುಡುಕಿ ನಿರಾಶೆವಾದಾಗ ಒಂದು ಬಾರಿಯೂ ಏಕೆ ಮನನ ಮಾಡದೆ ಹೋಯಿತು ತಿಳಿಯಿಲ್ಲ ತಂದೆ. ಇಷ್ಟೆಲ್ಲ ನನಗೆ ಗೊತ್ತಿತ್ತು. ನನ್ನ ನೆರಳಲ್ಲಿ ಕೂಡ ಸಾರಿ ಕತ್ಲಲ್ಲಿ ಕೂಡ ನನ್ನ ನೆರಳು ನನ್ನ ಜೊತೆಗೆ ಬರುವುದಿಲ್ಲ. ನನ್ನವರು ಯಾರು ಇಲ್ಲ ಅಂತ ನನಗೆ ಗೊತ್ತಿದ್ರು ಮತ್ತು ಕಣ್ಣುಗಳು ಅದೇನೋ ಅಂತಾರಲ್ಲ ಮಾಸ್ಟರ್, ಈ ಪಂಚೇಂದ್ರಿಯಗಳಿಗೆ ಆ ಮೋಹಗಳು ಜಾಸ್ತಿ ಅಂತೇಳಿ. ಹಾಗೆ ಪದೇ ಪದೇ ಮತ್ತೆ ಕಣ್ಣುಗಳು ನನ್ನವರು ಯಾರು ಅಂತ ಹುಡುಕಾಡುವಾಗ ಯಾಕೆ ಭಗವಂತ ಒಂದ್ ಸತಿನೂ ನೀ ನನಗೆ ಹೇಳಿಲ್ಲ. ಒಂದು ಬಾರಿ ಏಕೆ ಮನನ ಮಾಡದೆ ಹೋಯಿತು ತಿಳಿಯಲಿಲ್ಲ ತಂದೆ. ಆ ಹುಡುಕಾಟದಲ್ಲಿ ಒಂದೇ ಒಂದು ಬಾರಿ ಭಗವಂತನನ್ನು ನೋಡಿದಾಗ ತಿಳಿಯಬೇಕಿತ್ತು ಈ ಮನಕ್ಕೆ ಇವನಲ್ಲದೆ ಮತ್ತಾರು ಇಲ್ಲ ಅಂತೇಳಿ. ನೋಡಿ ಮಾಸ್ಟರ್ಸ್, ಭಗವಂತನ ಒಬ್ಬನ್ನೇ ಬಿಟ್ರೆ ಮತ್ತೆ ನಂಗೆ ಯಾರು ಇಲ್ಲ ಅಂತ ನಾನು ಯಾಕೆ ತಿಳಿಲಾರ್ದೆ ಹೋದೆ? ಯಾಕೆ ಮತ್ತೆ ಮತ್ತೆ ನಾನು ತಪ್ಪು ಮಾಡ್ತಾ ಹೋದೆ? ಯಾಕೆ ಮತ್ತೆ ನನ್ನ ಕಣ್ಣುಗಳನ್ನು ಆರಿಸ್ತಾ ಹೋಯ್ತು? ನೋಡಿ ಮಾಸ್ಟರ್ಸ್, ನಾವ್ ಅದೇ ಹೇಳಿದಾಗ ಎಷ್ಟೇ ನಾವು ಪ್ರೀತಿ ಮಾಡಿದ್ರು ಮತ್ತೆ ಅವರಿಂದ ಬರುದು ಆ ನೋವುನೇ. ಏನೇ ತಪ್ಪು ಮಾಡಿದ್ರು, ಒಂದ್ ಸಣ್ಣ ತಪ್ಪು ಮಾಡಿದ್ರು ಈ ತರ ಪಾಯಿಂಟ್ ಔಟ್ ಮಾಡಿ ಹೇಳುವಾಗ ಅವಾಗ ತುಂಬಾ ಮನ್ಸಿಗೆ ನೋವು ಆಗ್ತಿದಲ್ವಾ ಮಾಸ್ಟರ್ಸ್. ನಾವ್ ಎಷ್ಟೇ ಒಳ್ಳೆ ಕೆಲಸ ಮಾಡ್ರು, ಇಷ್ಟೆಲ್ಲ ಮಾಡಿದ್ನಿ, ಲಾಸ್ಟಿಗೆ ಮತ್ ನನ್ಗೆ ಇವ್ರೆಲ್ಲ ಈ ತರ ಅಂದ್ರು ಅಂತೇಳಿ. ಸೊ ಅದೇ ನಾವು ಆ ಜಾಗದಲ್ಲಿ ಭಗವಂತನನ್ನ ಪ್ರೀತಿ ಮಾಡಿದ್ರೆ ಭಗವಂತ ನಮ್ಗೆ ಏನು ಅಂತ ಇರ್ಲಿಲ್ಲ ಅಲ್ವಾ? ಎಕ್ಸ್ಟ್ರಾ ಮತ್ತೆ ಬೋನಸ್ ಪಾಯಿಂಟ್ ಮತ್ತೆ ನಮ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ, ನಮ್ನ ಕೇರ್ ಮಾಡ್ತಾ ಇದ್ದ. ಸೊ ನಾವು ಕೇರ್ ಮಾಡೋ ವ್ಯಕ್ತಿಗಳನ್ನ ಬಿಡ್ತೀವಿ, ಕೇರ್ ಮಾಡದೇ ಇರೋ ವ್ಯಕ್ತಿಗಳ ಬೆನ್ನತ್ತೀವಿ ಅಲ್ವಾ ಮಾಸ್ಟರ್? ಸೊ ನೋಡಿ ಎಷ್ಟು ಅದ್ಭುತವಾಗಿದ್ದರು. ಅವ್ನು ಒಬ್ಬನೇ ನಂಬು ಮನಸ್ಸೇ, ನೀನು ಯಾರು ನಂಬೋದಕ್ಕೆ ಹೋಗ್ಬೇಡ. ನಿನ್ನ ಪಾಲಿಗೆ ಅವನು ಶಾಶ್ವತವಾಗಿ ಅಂತ ಒಮ್ಮೆ ನೀನ್ ಗಟ್ಟಿಯಾಗಿ ಹಿಡಿದ್ಬಿಡು. ನಿನ್ಗೆ ಯಾವತ್ತು ದುಃಖ ಅನ್ನೋದೇ ನಿನಗ್ ಸಿಗೋದಿಲ್ಲ. ನೋಡಿ ಮಾಸ್ಟರ್ಸ್, ನಾವು ದುಃಖಕ್ಕೋಸ್ಕರ ಎಷ್ಟು ಪರದಾಡ್ತೀವಿ, ದುಃಖ ಬರಬಾರ್ದು ಅಂತ ಹೇಳಿ ಮತ್ತೆ ಬೇರೆದವ್ರ ನಂಬ್ತೀವಿ, ಮತ್ತೆ ದುಃಖ ಬರ್ಸ್ಕೊತೀವಿ. ಅದ್ರ ಬದ್ಲಿ ಒಮ್ಮೆ ಭಗವಂತನ ಗಟ್ಟಿಯಾಗಿ ಹಿಡಿದ್ಬಿಟ್ಟು ನೀನೇಪ್ಪ ಧ್ಯಾನ ಎಲ್ಲ ನೀನು ನನ್ಗೆ ಅಂತೀವಿ. ಒಮ್ಮೆ ನಾವು ಯಾವಾಗ್ಲೂ ನಿಶ್ಚಿಂತವಾಗಿ ನಮ್ಮ ಅಂತರಾಳದಿಂದ ಅದನ್ನ ಹೇಳಿದ್ವಿಲ್ಲ, ಅವಾಗ್ಲೇ ನಮಗೆ ದುಃಖಗಳನ್ನು ಬುನಾದಿ ಸಿಗ್ತೈತಿ ಅಂತ ಹೇಳಿ ಮಾಸ್ಟರ್ಸ್. ಪದವಿಯನ್ನು ಮುಡಿಗೇರಿಸಿಕೊಂಡು ನನ್ನ ನಾಮವನ್ನು ಹುಡುಕಿ ಖುಷಿ ಪಡುವ ವೇಳೆ ನಿನ್ನ ನೆನೆಯದ ಜೀವಕ್ಕೆ ಯಾಕೆ ಈ ಕರುಣೆಯನ್ನು ನೀಡಿದ್ಯಾ ತಂದೆ? ನೋಡಿ ಮಾಸ್ಟರ್ಸ್, ಎಷ್ಟೋ ವೇಳೆ ಅಂದ್ರೆ ನಾವ್ ಯಾವ್ದು ತಪ್ಪು ಮಾಡೋದಿಲ್ಲ ಅಂತಲ್ಲ, ನಾನು ಕೂಡ ಹಾಗೆ ಆ ಏನಾದ್ರೂ ಖುಷಿ ಪಟ್ಟಾಗ ಆ ಅಲ್ಲಿ ನನ್ನ ಹೆಸರುಗಳನ್ನ ನಾವು ನೋಡಿದಾಗ ನಾವು ತುಂಬಾ ಖುಷಿ ಪಡ್ತೀವಿ. ಅಯ್ಯೋ ನನ್ನ ಹೆಸರು ಬಂತು, ಈ ಸೆಕ್ಷನ್ ನನ್ನ ಹೆಸರು ಬಂತು ಅಂತೇಳಿ. ಅದು ನೋಡಿ ಮಾಸ್ಟರ್ಸ್, ಇಷ್ಟೊಂದು ಅಹಂ ಇದ್ರೂನು ನಿನ್ನ ನೆನೆಯದ ಜೀವಕ್ಕೆ ಯಾಕೆ ಕರುಣೆಯನ್ನು ನೀಡುತ್ತೀಯಾ ತಂದೆ? ಅಂದ್ರೆ ಭಗವಂತ ಮಾತ್ರ ನಮ್ನ ಎಷ್ಟು ಪ್ರೀತಿ ಮಾಡ್ತಾನೆ. ನಲ್ಲಿ ನಾನು ಅನ್ನೋದು ಅಹಂ ನಾನು ತೋರಿಸಿದ್ರು ಕೂಡ ಭಗವಂತನ ಕ್ಷಮಾಭಾವನೆ ನೋಡಿ ನಾವಿವತ್ತು. ಯಾಕಂದ್ರೆ ಮಾಸ್ಟರ್ಸ್ ನೋಡಿ, ಇದು ಭಗವಂತ ಹಾಕಿದ ಭಿಕ್ಷೆ. ಭಗವಂತ ಹಾಕಿರುವಾಗ ನಾವು ಅದನ್ನಲ್ಲಿ ನಾನು ಅಂತ ಸೇರಿಸ್ಕೊಂಡ್ರೆ ನಿಜವಾಗ್ಲೂ ಅಹಂ ಅನ್ನೋದು ಬರುತ್ತೆ ಮಾಸ್ಟರ್. ಸೊ ಆ ತಪ್ಪು ನಾವ್ ಯಾವಾಗ್ಲೂ ಮಾಡಬಾರ್ದು. ಏನೇ ಬರ್ಲಿ ಅವನ ಹೆಸರು ಮುಖಾಂತರ ನಾವ್ ಅದ್ ಹಾಕ್ಬೇಕು. ಅಲ್ಲಿ ನಾನು ಅನ್ನೋದನ್ನ ಬರ್ತಾ ಹೋದ್ರೆ ನಮ್ಮೊಳಗೆ ಗೊತ್ತಿಲ್ಲಾರ್ದೆ ನಮ್ಮನ್ನ ಅಹಂ ಅನ್ನೋದು ತಿನ್ನೋಕ್ ಚಾಲು ಮಾಡ್ತೀವಿ ಮಾಸ್ಟರ್ಸ್. ಸೊ ಅದಕ್ಕೆ ದಯಮಾಡಿ ನನಗೆ ಆಸೆಗಳನ್ನೇ ಇಲ್ಲದ ಸಂತನಂತೆ ಮಾಡಿಬಿಡಿ. ಅದೇ ಒಮ್ಮೊಮ್ಮೆ ಈ ತರ ಅನಿಸಿದಾಗ ಹೇಳ್ತಾ ಇರ್ತಿದ್ವಿ ಮಾಸ್ಟರ್ಸ್, ಭಗವಂತ ಹಂಗಿತ್ತಂದ್ರೆ ನನ್ಗೆ ಆಸೆಗಳಿಲ್ಲ ಸಂತನನ್ನು ಮಾಡ್ಬಿಡು, ತುಂಬಾ ಖುಷಿ ಆಗುತ್ತೀನಿ. ಆಸೆಗಳಂದ್ರೆ ಇಲ್ಲ ಅಂದ್ರೆ ಮುಗಿದೋಯ್ತು, ಅಲ್ಲಿ ಜೀವನ ಬರೀ ಕೇವಲ ಈ ಧ್ಯಾನಕ್ಕೋಸ್ಕರ ಸೀಮಿತ ಆಗಿ ಹೋಗ್ಬಿಡ್ತಿದೆ. ಮತ್ತೆ ಆಸೆ ಹುಡ್ತಾ ಹೋದ್ರೆ ಈ ನನ್ನ ದೇಹವನ್ನ ನನ್ನ ಮನಸ್ಸನ್ನ ಆಸೆಗಳು ತಿಂತಾ ಹೋಗ್ತದ ಮಾಸ್ಟರ್ಸ್. ಅಂದ್ರೆ ನನ್ನ ಅಹಂ ನನ್ನ ತಿನ್ನುತ್ತಾ ಹೋಗ್ತೇವೆ. ಅದಕ್ಕೆ ನಾನು ಅನ್ನೋದು ಯಾವಾಗ್ಲೂ ನಾವು ಆದಷ್ಟು ಅದನ್ನ ಉಚ್ಚಾರ ಮಾಡೋದನ್ನೇ ಬಿಡಬೇಕು. ಅಲ್ಲಿ ನಾನು ಅನ್ನೋ ಬದ್ಲಿ ಭಗವಂತ ನೀನು ಅನ್ನೋದನ್ನ ಹಾಕ್ಬೇಕು. ಈಗ ನೋಡ್ರಿ, ನಾನ್ ಮೊದ್ಲು ಅಡ್ಗೆ ಮಾಡಿದಾಗ ನಾನ್ ಮಾಡ್ದೆ ಅಂತಿದ್ದೆ. ಆದ್ರೆ ನಂಗ್ ಧ್ಯಾನದಿಂದ ತಿಳಿತಾ ಬಂದಾಗ ಆ ಅಡಿಗೆನ ಭಗವಂತನ ಮೇಲೆ ಹಾಕಿದಾಗ ನಾನ್ ಮಾಡಿಕೆ ಆಡೋಕ್ಕಿಂತ ಭಗವಂತನ ನಾಮ ಜೊತೆಗೆ ಅದನ್ನ ಅಡ್ಗೆ ಭಗವಂತ ಮಾಡಿದನಂತೆ ಸೇರ್ಸಾಗ ಆ ಅಡಿಗೆಗೆ ಇಷ್ಟೊಂದು ರುಚಿ ಬರ್ತಿತ್ತು. ನಂಗೆ ಅವಾಗ್ಲೇ ಗೊತ್ತಾಯ್ತು ನಾನು ಅಂದ್ರೆ ಯಾವ ರೀತಿ ಆಗ್ತೈತಿ. ಆ ನಾನನ್ನು ತೆಗೆದು ನೀನ್ ಅನ್ನೋದನ್ನ ಹಾಕಿದ್ರೆ ಈ ಆ ಅಂದ್ರೆ ಅಡುಗೆ ಎಷ್ಟು ಸ್ವಾದಿಷ್ಟವಾಗಿ ಬರ್ತೈತಿ ಅಂತ ಹೇಳಿ. ಸೊ ಅವಾಗ ನನ್ನನ್ನು ಚೇಂಜ್ ಮಾಡ್ಕೊತಾ ಹೋದೆ. ಅಲ್ಲಿ ಭಗವಂತನಿಗೆ ಕೃತಜ್ಞತೆನ ಸಲ್ಲಿಸ್ತಾ ಹೋದೆ ಮಾಸ್ಟರ್ಸ್.
ಅರ್ಪಿಸುವ ಮನವನ್ನು ನೀಡಿ ಬಿಡಿ. ಅಹಂಕಾರ ಸುಡುವಾಗ ಒಮ್ಮೆ ಮಳೆ ಹನಿಗಳೆಂಬ ಮಂಜಿನಂತೆ ಬಿದ್ದು ಮನಸ್ಸನ್ನು ತಂಪಾಗಿಸಿ ತಂದೆ. ನೋಡಿ ಮಾಸ್ಟರ್ಸ್, ಅದೇ ಹೇಳಿದ ಹಾಗೆ ನನ್ನ ಅಹಂಕಾರ ನನ್ನನ್ನ ಸುಡುವಾಗ ಒಮ್ಮೆ ನೀವು ಮಳೆ ಹನಿಗಳ ಹಾಗೆ ಮಂಜಿನಂತೆ ಬಿದ್ದು ಮನಸ್ಸನ್ನು ತಂಪಾಗಿಸ್ಬಿಡಿ. ಅಂದ್ರೆ ನನ್ನ ಅಹಮಲೆಲ್ಲ ತಣ್ಣಗಾಗಿರ್ಬೇಕು. ಮತ್ತೆ ಅಹಂ ಯಾವತ್ತು ಎಳ್ಳೇಬಾರ್ದು ಮೇಲೆ. ಆ ರೀತಿ ನನ್ನನ್ನ ಒಮ್ಮೆ ಮಳೆ ಹನಿಗಳೆಂಬ ಮಂಜಿನಂತೆ ಬಿದ್ದು ಮನಸ್ಸನ್ನು ತಂಪಾಗಿಸಿ ತಂದೆ. ಪ್ರತಿ ಬಾರಿಯೂ ಮನದ ಪುಟದಲ್ಲಿಯೂ ಗಂಟೆಗಳ ಪರಿವೆ ಇಲ್ಲದೆ ನಿಮ್ಮನ್ನು ಜಪಿಸುವ. ನೋಡಿ ಮಾಸ್ಟರ್ಸ್, ಪ್ರತಿ ಬಾರಿಯೂ ಸಮಯ ಸಿಕ್ಕಾಗೆಲ್ಲ, ಪ್ರತಿ ಬಾರಿಯೂ ಅಥವಾ ಸಮಯ ಸಿಗ್ಲಿ ಬಿಡ್ಲಿ ಕೆಲಸ ಮಾಡ್ಕೋತೇನೆ. ನನ್ನ ಪ್ರತಿ ಮನದ ಪುಟದಲ್ಲಿಯೂ ಗಂಟೆಗಳ ಪರಿವೆಯಲ್ಲಿದೆ ನಿಮ್ಮನ್ನೇ ಜಪಿಸುವ ತನ್ ತಂತ್ರವನ್ನು ದಾರಿ ಎರೀರಿ ತಂದೆ. ಹೌದು ಮಾಸ್ಟರ್ಸ್, ಇದೊಂದು ನೀವು ಮಾಡ್ಕೋತಾ ಅಂದ್ರೆ ಮನಸ್ಸು ಇನ್ನಷ್ಟು ವಿಶಾಲವಾಗ್ತಾ ಹೋಗ್ತಿದೆ. ಏನು ಅಂತಂದ್ರೆ, ನಾನು ಡೈಲಿ ಇವಾಗ ಕೆಲಸ ಮಾಡ್ಬಂದ್ ಬಟ್ಟೆ ತೊಳೆಯುವಾಗ, ಏನಾದ್ರೂ ಅಡಿಗೆ ಮಾಡುವಾಗ, ಕೆಲಸ ಮಾಡುವಾಗ, ಈ ನೆಲ ಗುಡ್ಸೋ ಏನೇ ಕೆಲಸ ಇದ್ರೂನು ಅಲ್ಲಿ ಭಗವಂತನ ನಾಮಸ್ಮರಣೆಯೊಂದಿಗೆ ನಾನು ಏನೂ ಮಾಡ್ತಾ ಹೋಗ್ತಿಲ್ಲ. ಈ ಮನಸ್ಸು ತುಂಬಾ ಸಂಪೂರ್ಣವಾಗಿ ಸ್ತಬ್ಧ ಹೋಗ್ತಾ ಹೋಗತೈತಿ ಮಾಸ್ಟರ್ಸ್. ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ಯಾವುದೇ ಆಲೋಚನೆ ಬರೋದಿಲ್ಲ. ಏನಾದ್ರೂ ಆ ವಿಚಾರ ಮಾಡ್ಕೋ ಟೈಮ್ ಸಿಗೋದಿಲ್ಲ. ಕೇವಲ ಅಲ್ಲಿ ಭಗವಂತನ ನಾಮಸ್ಮರಣೆ ಅಥವಾ ಧ್ಯಾನ, ಉಸಿರಾಟ ಮೇಲೆ ಗಮನ. ಸೊ ನನ್ನ ಮನಸ್ಸಿಗೆ ಇಷ್ಟೊಂದು ಉದಾಹರಣೆ ಆಗ್ತೈತಿ ಅಂದ್ರೆ ಮೀ ಸೋ ಹ್ಯಾಪಿ ಅನಿಸ್ತೈತಿ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಬಂದಾನೆ ಯಾವತ್ತು ನಂಗೆ ಇವತ್ತು ದುಃಖ ಆಗೈತಿ, ಇವತ್ತು ಯಾಕೋ ಮನ್ಸಿಗೆ ಬೇಜಾರಾಗೈತಿ ಅನ್ನೋ ಒಂದು ಥಾಟು ಬಂದಿಲ್ಲ ಮಾಸ್ಟರ್ಸ್. ಸೊ ಆ ರೀತಿ ನಾನು ನನಗೆ ಕಂಪ್ಲೀಟ್ ಆಗಿ ಈ ಧ್ಯಾನದ ಚೇಂಜ್ ನನ್ನ ಗುರುಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ನನ್ನಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗ್ತಾ ಇದೆ ಮಾಸ್ಟರ್ಸ್. ಅಂದ್ರೆ ಹೇದಾಗಿ ನಾನು ಅನ್ನೋದನ್ನ ಮರೆತು ಅಲ್ಲಿ ನೀನು ಅನ್ನೋದು ಹಾಕೋದು, ಆ ಮನಸ್ಸನ್ನ ಖಾಲಿ ಬಿಡೋ ಬದಲಲ್ಲಿ ಭಗವಂತನ ನಾಮಸ್ಮರಣೊಂದಿಗೆ ತುಂಬೋದು. ಈ ರೀತಿ ಮಾಡ್ತಾ 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 ನಾನು ಧ್ಯಾನಕ್ಕೆ ಕೂತಾಗ ಗಂಟೆಗಳ ಪರಿವೆಯಲ್ಲಿ ನನಗೆ ಧ್ಯಾನ ಇಷ್ಟೊಂದು ಸಲೀಸಾಗಿ ಸಾಗ್ತಾ ಇದೆ ಮಾಸ್ಟರ್ಸ್. ಸೊ ನಿಮ್ಗೂ ಇದೆಲ್ಲ ಆಗ್ಲಿ ಅಂತ ಹೇಳಿ ಮಾಸ್ಟರ್ಸ್, ಆಗ ಮಾತ್ರ ಈ ಜೀವಕ್ಕೆ ತೃಪ್ತಿ ಎಂಬಂತಾಗುತ್ತದೆ ಅಲ್ಲವೇ ಪರಮಾತ್ಮ. ಅದಕ್ಕೆ ಈಗಲೇ ತ್ಯಜಿಸಿ ಬಿಡಿ. ನೋಡಿ, ಆ ಇವಾಗ್ಲೇ ದಯವಿಟ್ಟು ಗುರುಗಳೇ, ಯಾರ್ಯಾರದ್ದು ಮನಸ್ಸು ಈ ರೀತಿ ಚಡ್ಪಡಿಸಾಯ್ತು ಅವ್ರನ್ನೆಲ್ಲನೂ ನೀವು ದಯವಿಟ್ಟು ಇಲ್ಲಿ ತಿದ್ದಿಸಿಬಿಟ್ರೆ ಮುಂದೆ ಇದು ಯಾವ ತಪ್ಪನ್ನು ಆಗೋದಿಲ್ಲ ಅಂತ ಹೇಳಿ. ಸೀಸ ಹಿಡಿದು ತಪ್ಪಿದಾಗ ಅಳಿಸಿ ತಿದ್ದಿಸುವ ನೀವು. ನೋಡಿ ಎಷ್ಟು ಅರ್ಥಪೂರ್ಣ ಇದೆ. ಸಣ್ಣಾಗಿದ್ದಾಗ ನಾವೇನಾದ್ರೂ ತಪ್ಪು ಮಾಡಿದ್ರೆ ಸಣ್ಣ ಹುಡುಗಿ ಏನು ಪರವಾಗಿಲ್ಲ ಬಿಡು ಅಂತ ಹೇಳಿ ಕ್ಷಮಿಸ್ಬೋದು. ಅಂದ್ರೆ ಏನಾದ್ರೂ ಪೆನ್ಸಿಲೇ ಬರ್ದಾಗ ಅದನ್ನ ಅಳಿಸ್ಬೋದು ಮಾಸ್ಟರ್ಸ್. ಹಾಗೆ ಲೇಖನ ಹಿಡಿದಾಗ ಯಾಕೆ ಅಳಿಸುವ ಮರು ಆಯ್ಕೆ ಇಲ್ಲವಾದಾಗ ನೋಡಿ ಮಾಸ್ಟರ್ಸ್, ಅದೇ ನಾವು ದೊಡ್ಡವರಾದ್ಮೇಲೆ ಲೇಖನ ಹಿಡಿದು ಬರ್ದಾಗ ಪೆನ್ನಿನ ಮುಖಾಂತರ ಅಳಿಸೋದಕ್ಕೆ ಯಾವ ಆಪ್ಷನ್ ಇರುವುದಿಲ್ಲ. ಅದಕ್ಕೆ ನಾವು ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಇವಾಗ ಇನ್ನೊಂದು ತಿದ್ಕೋತಾ ಹೋಗ್ತೀವಿ ಮಾಸ್ಟರ್ಸ್. ಇವಾಗ್ಲೇನೆ ಪೆನ್ಸಿಲ್ ಹಿಡಿದು ಬರೆಯುವ ಅಂದ್ರೆ ಎಷ್ಟು ತಪ್ಪ ಆಗ್ತಾವೋ ಆಗ್ಲಿ, ಇವಾಗ್ಲೇ ನಮ್ಮನ್ನ ಅಳಿಸಿ ಒಂದು ಪೆನ್ ಹಿಡಿಯೋ ಹಂತಕ್ಕೆ ನಮ್ಮನ್ನ ತಂದು ನಿಲ್ಲಿಸಿ ಬಿಡಿ ಮಾಸ್ಟರ್ಸ್. ನೋಡಿ ನನ್ನ ಜೀವನದಲ್ಲೂ ಆದದ್ದು ಅದೇ. ನಾನು ಪೆನ್ಸಿಲ್ ಹಿಡಿದಾಗ ಎಷ್ಟೋ ತಪ್ಪುಗಳನ್ನ ಮಾಡಿದ್ದೀನಿ. ಆದ್ರೆ ಭಗವಂತ ಇವಾಗ ನನ್ನ ಪೆನ್ ಹಿಡಿಯೋ ಮಟ್ಟಕ್ಕೆ ತಂದವ್ರು ನನ್ನ ಗುರುಗಳು ನಿಲ್ಸಿದ್ದಾರೆ ಮಾಸ್ಟರ್ಸ್. ಸೊ ನಿಮ್ಗೆ ಎಲ್ಲರಿಗೂ ಹಾಗೆ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಮಾಸ್ಟರ್ಸ್. ದಯಮಾಡಿ ನೀವೇ ಕರೆಗಳನ್ನ ಹಿಡಿದು ಬರೆಸಿ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಆಗ್ಲೂ ತಪ್ಪು ಮಾಡಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಬಿಡಿ. ಅದಕ್ಕೆ ಏನ್ ಮಾಡಿ, ನೀವೇ ನಿಮ್ ಕೈಯಾರ ನಿಮ್ ಕೈ ಮುಖಾಂತರ ನಮ್ ಕೈ ಹಿಡಿದು ನೀವು ನಮ್ಮ ಜೀವನ ಪಾಠವನ್ನ ಬರ್ಸಿಬಿಡಿ ಗುರುಗಳೇ ಮಾಸ್ಟರ್ಸ್. ಆಗ ಬರಹದ ಮೂಲಕ ಮನಸ್ಸು ಶುದ್ಧವಾಗುತ್ತದೆ ತಂದೆ ಅಲ್ವೇ. ನೋಡಿ, ಅವ್ರೇನಾದ್ರು ಕೈ ಹಿಡಿದು ಬರ್ಸಾಕತ್ತಂದ್ರೆ ನಾವು ಎಷ್ಟು ಪುಣ್ಯವಂತರು, ಎಷ್ಟು ಭಾಗ್ಯಶಾಲಿಗಳು. ಆ ಸಂತೋಷಕ್ಕೆ, ಆ ಖುಷಿಗೆ ಪಾರವೇ ಇಲ್ಲದಂತಾಗುತ್ತದೆ ಮಾಸ್ಟರ್ಸ್ ಅಲ್ವಾ. ನೀನು ಕೂಡ ದೇವರ ಮೇಲೆ ನಿನ್ನ ಮನಸ್ಸನ್ನು ಏಕಾಗ್ರ ಮಾಡಬೇಕಾದರೆ ನಡೆನುಡಿಗಳಲ್ಲಿ ದೀನನಾಗಿರಬೇಕು. ನೋಡಿ ಮಾಸ್ಟರ್ಸ್, ನಾನು ತಿದ್ಕೋಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸ್ಬೇಕು. ಅಲ್ಲಿ ಯಾವುದೇ ಆಲೋಚನೆ ಬರಬಾರ್ದು. ನೋಡಿ, ಒಮ್ಮೆ ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಮುಗ್ದು, ಬೇರೆ ಯಾವ ಥಾಟ್ಸ್ ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು. ಆ ರೀತಿ ನಾವು ಆದ್ರೆ ನಮ್ಮ ಮನಸ್ಸಲ್ಲಿ ಏಕಾಗ್ರವಾದಂಗೆ ಮಾಸ್ಟರ್ಸ್. ವಿನೀತನಾಗಿರಬೇಕು, ವಿನಮ್ರನಾಗಿರಬೇಕು.
ಆಗ ಆಸೆ ಎಂಬ ಚಿಗುರುವನ ಆಹಾರವನ್ನೆಲ್ಲ ಕತ್ತರಿಸಬಹುದೆಂದು ತಿಳಿಸಿದ್ದೀರಿ. ನೋಡಿ ಮಾಸ್ಟರ್, ಎಷ್ಟು ಅದ್ಭುತವಾದ ಮಾತು. ಒಮ್ಮೆ ನಾವು ಮನಸ್ಸನ್ನ ಕ್ಲೀನ್ ಆಗಿಟ್ಕೊಂಡ್ರೆ, ಸ್ವಚ್ಛವಾಗಿಟ್ಕೊಂಡ್ರೆ, ಆ ಮನಸ್ಸಿನ ತುಂಬಾ ಕೇವಲ ಧ್ಯಾನವನ್ನ ತುಂಬಿಕೊಂಡ್ರೆ ಮುಗಿತು ಮಾಸ್ಟರ್ಸ್. ಏನಾದ್ರೂ ಹೊಸ ಥಾಟ್ಸ್ ಚಿಗುರಾತಿದ್ವು ಅಂದ್ರ ನಾವೇ ನಮ್ ಕೈ ಮುಖಾಂತರ ಅವನ್ನೆಲ್ಲವನ್ನು ಕಟ್ ಮಾಡಿ ತೆಗಿಬಹುದು. ಅಂದ್ರೆ ನಮ್ಮ ಬರುವಂತ ಆಲೋಚನೆ ನಾವೆಲ್ಲವನ್ನು ಕಟ್ ಮಾಡ್ತಾ ಮಾಡ್ತಾ ತೆಗೆದು ಹಾಕ್ಬಹುದು ಮಾಸ್ಟರ್ಸ್. ನೋಡಿ ಎಷ್ಟು ಅದ್ಭುತವಾದ ಮಾತು. ಆಸೆ ಎಂಬ ಮಾರುತಕ್ಕೆ ಸಿಕ್ಕಿ ಮನಸ್ಸನ್ನು ಚಂಚಲವಾಗಿರುವುದು ಅಲ್ಲಿಯವರೆಗೆ ಪರಮಾತ್ಮನ ಸಂದರ್ಶಿಸುವ ಅವಕಾಶ ಇಲ್ಲ. ನೋಡಿ ಮಾಸ್ಟರ್ಸ್, ನಾವು ಯಾವಾಗ ಆಸೆಯಿಂದ ಬೆನ್ನತ್ತಿ ಹೋಗ್ತೀವಿ, ನೋಡಿ ಕಣ್ ಮುಚ್ಕೊಂಡ್ ಕೂತ ಏನೋ ಒಂದು ಥಾಟ್ಸ್ ಬರ್ತದೆ. ಆ ಆಸೆಯಿಂದ ನಾವು ಬೆನ್ನತ್ತಿ ಹಂಗೆ ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋದ್ರೆ ಅಲ್ಲಿ ಧ್ಯಾನ ಕಂಪ್ಲೀಟ್ ಆಗೋದಿಲ್ಲ ಮಾಸ್ಟರ್ಸ್. ಸೊ ಅದಕ್ಕೆ ಆ ನಾವು ನೋಡ್ಬೇಕಾಗಿರುವಂತ ಆ ಪರಮಾತ್ಮ ನಮ್ಗೆ ಸಂದರ್ಶನ ಸಿಗೋದಿಲ್ಲ ಮಾಸ್ಟರ್ಸ್. ಆ ಅವಕಾಶ ಎಷ್ಟೋ ಸರಿ ನಿಮ್ಗೆಲ್ಲರಿಗೂ ತಪ್ಪು ಹೋಗಿರ್ಬೋದು. ಅದಕ್ಕೆ ಇನ್ಮೆ ಅಂತಂದ್ರು ಅದನ್ನ ನೀವು ತಿದ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ನನ್ನ ಗುರುಗಳು ಹೇಳ್ಕೊಟ್ಟ ಹಾಗೆ ಆ ಮನಸ್ಸನ್ನ ಮೊದಲೇ ಕಟ್ ಮಾಡಿಬಿಡಿ. ಈಗ ಏನಾದ್ರು ಹೊಸ ಥಾಟ್ಸ್ ಬರ್ತಾ ಇದ್ರು ಅಂದ್ರೆ ಅದನ್ನ ಸ್ಟಾಪ್ ಮಾಡಿ. ನೀನ್ ಬರ್ಬೇಡ, ನಾನು ಧ್ಯಾನ ಕೂತ್ಕೊಳ್ತಾ ಇದ್ದೀನಿ, ನಾನು ನನ್ನ ಆತ್ಮದೊಳಗಿನ ಪರಮಾತ್ಮನ ನೋಡಕ್ ಹೋಗ್ತಾ ಇದ್ದೀನಿ. ಸೊ ನಿನ್ನ ನನ್ನ ಆಸೆ ಕೂಡ ನನಗೆ ಡಿಸ್ಟರ್ಬ್ ಮಾಡಬಾರ್ದು. ನೀನನ್ನ ಡಿಸ್ಟರ್ಬ್ ಮಾಡಿದ್ರೆ ನಾನು ನಿನ್ನನ್ನೇ ಕಟ್ ಮಾಡೋಗಿದ್ದೀನಿ, ಕತ್ತರಿಸಿ ಹಾಕ್ಬಿಡ್ತೀನಿ. ಸೊ ಆ ರೀತಿ ನಾವು ಅದಕ್ಕೆ ಒಮ್ಮೆಲೆ ಫಸ್ಟ್ ಆವಾಜ್ ಹಾಕಿ ಇಟ್ಕೋಬೇಕು ಮನಸ್ಸಿಗೆ. ಅಂದ್ರೆ ಧ್ಯಾನ ಸಂಪೂರ್ಣವಾಗಿ ನಿಶ್ಶಬ್ದತೆಯಿಂದ ಶಾಂತವಾಗಿ ನೆರವೇರ್ತದೆ ಮಾಸ್ಟರ್ಸ್. ಸೊ ಆದ್ರೆ ಯಾವ ಹೃದಯ ಶುದ್ಧವಾಗಿದೆಯೋ ಪರಮಾತ್ಮ ಧ್ಯಾನದಲ್ಲಿ ನಿರಂತರವಾಗಿಯೂ ಅಲ್ಲಿ ಮಾತ್ರ ಒಂದು ದರ್ಶನ ಉದಯಿಸುವುದು ಎಂದು ಹೇಳಿದ್ದೀರಿ ತಂದೆ. ನೋಡಿ, ಏನಿಲ್ಲ ಮಾಸ್ಟರ್ಸ್, ಭಗವಂತನ ನೋಡಬೇಕು, ಅವನ ಧ್ವನಿ ಕೇಳ್ಬೇಕು, ಅವನ ಜೊತೆ ಮಾತಾಡ್ಬೇಕು ಅಂದ್ರೆ ನಮಗೆ ಯಾವ ದಾರಿಗಳು ದೂರ ಇಲ್ಲ ಮಾಸ್ಟರ್, ತುಂಬಾ ಸನಿಹ ಇದಾವೆ. ಒಂದ್ಸತಿ ನೀವು ಪ್ರಯತ್ನ ಮಾಡಿ ನೋಡಿ, ಅವಾಗ್ಲೇ ನಿಮ್ಗೆ ಅನ್ಸತಿ, ಓ ಹೌದು ಇವಳು ಹೇಳಿದ್ದು ನಿಜ ಅಂತೇಳಿ. ಭಗವಂತ ತುಂಬಾ ಸಮೀಪದ್ದು. ಭಗವಂತ ಹೇಳ್ಬೇಕು ಅಂದ್ರೆ ನಮ್ಮ ಪಕ್ಕದ ಮನೆ ನೆಂಟ ಇದ್ದ ಹಾಗೆ ಮಾಸ್ಟರ್ಸ್. ನೋಡಿ, ಪಕ್ಕದ ಮನೆಗೆ ಹೋಗೋದು ಎಷ್ಟು ಈಸಿನೋ ಹಾಗೆ ನಾವು ಧ್ಯಾನದಲ್ಲಿ ಒಮ್ಮೆ ಆದ್ರೆ ಒಳಗಡೆ ಆ ಆತ್ಮ ಸ್ವರೂಪವಾದ ಜ್ಯೋತಿ ಪರಮಾತ್ಮ ನಮಗೆ ತುಂಬಾ ನಮ್ಮ ಕಣ್ಣಿನ ಮುಂದೆನೆ ಬಹಳ ಸಮೀಪದಲ್ಲಿ ನಮಗ್ ಗೋಚರ ಆಗ್ತಾ ಹೋಗ್ತಾನೆ ಮಾಸ್ಟರ್ಸ್. ಎಷ್ಟೋ ಮಂದಿ ನೀವು ನಾನ್ ನೋಡಿಲ್ಲ ನೋಡಿ, ಇವತ್ತೇ ನೀವು ಪ್ರಯತ್ನ ಮಾಡಿ ನೋಡಿ, ಖಂಡಿತವಾಗ್ಲು ಆ ಜ್ಯೋತಿ ನಿಮಗೆ ಖಂಡಿತವಾಗ್ಲು ಕಾಣ್ತಿದೆ ಮಾಸ್ಟರ್ಸ್. ಅಂತರಿಕ್ಷಯಾನದಲ್ಲಿ ಅನಂತತೆಯ ಮೂಲಕ ಅನಂತವಾಗಿ ಅಂತರಂಗದಿಂದ ಜಾರಿದಾಗ ಇಡೀ ದೇಹವೇ ಸ್ತಬ್ಧವಾಗಿತ್ತು. ನೋಡಿ ಮಾಸ್ಟರ್ಸ್, ಒಮ್ಮೆ ಏನಾಗಿತ್ತು ಅಂದ್ರೆ ನಾನು ಧ್ಯಾನ ಕೂತ್ಕೊಂಡಾಗ ನನ್ನ ಸೋಲು ನನ್ನ ದೇಹದಿಂದ ಹೊರಬರಕ್ ಚಾಲು ಆಯ್ತು. ಸೊ ಅದು ಯಾವ ರೀತಿ ಅಂದ್ರೆ ನನ್ನ ಅಂತರಂಗದಿಂದ ಜಾರಿ ಹೊರಗಡೆ ಬಂತು. ಅವಾಗ ನನ್ನ ಇಡೀ ದೇಹ ಎಲ್ಲ ಸ್ತಬ್ಧ ಅಂದ್ರೆ ಕಂಪ್ಲೀಟ್ ಸೈಲೆನ್ಸ್ ಆಯ್ತು. ಅಂದ್ರೆ ನಿಶಬ್ದ, ಅಷ್ಟೊಂದು ನನ್ನ ದೇಹವೆಲ್ಲ ಅದು ಆವರಿಸಿತ್ತು ಮಾಸ್ಟರ್ಸ್. ನನ್ನೊಳಗೆ ನನಗೆ ಅರಿಯದ ಬ್ರಹ್ಮಾಂಡದ ಕಾಂತಿಯನ್ನು ಆ ನಯನಗಳು ಮಿಟುಕಿಸದೆ ತದೇ ಖಚಿತದಿಂದ ನೋಡುವಾಗ ಅಲ್ಲಾದ ಅನುಭವಕ್ಕೆ ಈ ಜನ್ಮದಲ್ಲಿಯೇ ಈ ರೀತಿಯ ದಿಗ್ಭ್ರಾಂತವಾಯಿತೆಂಬ ಅನುಭವ. ನೋಡಿ ಮಾಸ್ಟರ್ಸ್, ಒಮ್ಮೆಲೆ ನನ್ನನ್ನೇ ನಾನು ಮರೆತು ಧ್ಯಾನ ಕೂತ್ಕೊಂಡಾಗ ಆ ಬ್ರಹ್ಮಾಂಡದ ಕಾಂತಿಯನ್ನು ನೋಡುವಂತ ಅವಕಾಶ ಸಿಕ್ತು ಮಾಸ್ಟರ್. ತುಂಬಾ ಅದ್ಭುತವಾಗಿದೆ ಬ್ರಹ್ಮಾಂಡ. ಏನಲ್ಲಿ ಲೈಟ್ಸು, ಅದು ವರ್ಣನೆಗೂ ಮೀರಿತು. ಇವಾಗ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ಇವಾಗ ನಾನು ಹಣ್ಣಿನ ತಿಂದು ರುಚಿಯಾಗಿದೆ ಅಂತ ಹೇಳಿ ಆ ಸ್ವಾದ ನಿಮಗ್ ಗೊತ್ತಾಗೋದಿಲ್ಲ, ಅಥವಾ ಆ ಹಣ್ಣಿನ ಸವಿನನ್ನು ವರ್ಣಿಸ್ಬೇಕು ಅಂದ್ರೆ ಅದು ಪದಗಳು ಬರೋದಿಲ್ಲ. ಯಾಕಂದ್ರೆ ಆ ಹಣ್ಣು ಸವಿದಂತ ನನ್ನ ಬಾಯಿಗೆ ಗೊತ್ತು ಅದು ಯಾವ ರೀತಿ ಹಣ್ಣು ಅಷ್ಟೊಂದು ರುಚಿಯಾಗಿದೆ ಅಂತ ಹೇಳಿ. ಸೊ ಹಾಗೆ ನೀವು ಪ್ರತಿಯೊಂದನ್ನು ಧ್ಯಾನದಲ್ಲಿ ನೀವು ತಲ್ಲೀನರಾದಾಗ ಅದ್ರ ಅನುಭವ ನೀವೆಲ್ಲರೂ ಪಡಿಬೇಕು. ಯಾವ ರೀತಿ ಬ್ರಹ್ಮಾಂಡ ಇದೆ, ಯಾವ ರೀತಿ ಬ್ರಹ್ಮಾಂಡ ನಮಗೋಸ್ಕರ ಕಾಯ್ತಾ ಇರ್ತೈತಿ, ನಾವಲ್ಲಿ ಹೇಗ್ ಹೋಗ್ಬೇಕು ಅನ್ನೋದು ನೀವೆಲ್ಲರೂ ಪ್ರತಿಯೊಬ್ರು ತಿಳ್ಕೊಂಡ್ಬಿಟ್ರೆ ಮುಗಿತು ಮಾಸ್ಟರ್ಸ್. ಆ ಬ್ರಹ್ಮಾಂಡ ನನ್ನ ಕಣ್ಮುಂದೆ ನೋಡ್ಬೇಕಾದ್ರೆ ನನಗೆ ಕಣ್ಣುಗಳು ಹಿಂಗೆ ಮಿಟು ಅಂದ್ರೆ ಕಣ್ಣು ಸಪನ ಮಾಡುವಂತಾಗಿತ್ತು. ಅಂದ್ರೆ ಅದೇ ಕಣ್ಣಿನ ನೋಟನೆ ಅಂದ್ರೆ ಕಣ್ಣು ಪಿಳಿಕ್ಸದೆ ಹಾಗೆ ನೋಡ್ತಾ ಇದ್ದೆ ಮಾಸ್ಟರ್ಸ್.
ಅಲ್ಲಾದ ಅನುಭವಕ್ಕೆ ಈ ಜನ್ಮದಲ್ಲಿ ಈ ರೀತಿಯ ದಿಗ್ಭ್ರಾಂತವಾಯಿತೆಂಬ ಅನುಭವ ಅಷ್ಟೊಂದು ಖುಷಿಯಾಯ್ತು. ಇಷ್ಟೊಂದು ದಿಗ್ಭ್ರಾಂತ ಆಶ್ಚರ್ಯಕ್ಕೆ ಪರಮಾಶ್ಚರ್ಯ ಆಗೋಯ್ತು. ಏನಿದು ಬ್ರಹ್ಮಾಂಡ ಈ ರೀತಿ ಅಂತೇಳಿ ಮಾಸ್ಟರ್ಸ್. ಆ ಕಣ್ಣುಗಳ ಮುಂದೆ ಆ ಬೆಳಕಿನ ವರ್ಣಮಯವಾದ ಕಾಂತಿಯನ್ನು ನೋಡುವಾಗ ಎದೆಯ ಗುಂಡಿಗೆಲ್ಲ ಹೃದಯ ಬಡಿತವನ್ನೇ ಸ್ತಬ್ಧವಾಗಿಸಿತ್ತು. ನೋಡಿ ಮಾಸ್ಟರ್ಸ್, ಅಲ್ಲಿ ದೊಡ್ಡದು ಪ್ರಮಾಣದ ಒಂದು ಬೆಳಕು. ಆ ವೈಟ್ ಬೆಳಕು ನಾನು ಇನ್ನುವರೆಗೂ ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಶುಭ್ರವಾದ ಕಾಂತಿ. ಸೂರ್ಯನ ಬೆಳಕು ಕೂಡ ನಾವು ಆ ರೀತಿ ನೋಡಕ್ ಆಗುದಿಲ್ಲ. ಅಂದ್ರೆ ಅಷ್ಟು ಶುಭ್ರವಾದ ಕಾಂತಿ ಅಲ್ಲಿ ಅದೊಂದು ಬೆಳಕಿದೆ ಮಾಸ್ಟರ್ಸ್. ಆ ಬೆಳಕನ್ನ ನಾನ್ ನೋಡುವಾಗ ಇದೇ ಗುಂಡಿಯಲ್ಲಿ ಆ ಹೃದಯದ ಅಲ್ಲಿ ನಾನೆಷ್ಟೇ ಲಕ್ಷ ಕೊಟ್ಟು ಕೇಳಿದ್ರುನು ಆ ಹೃದಯ ಹೊಡ್ಕೋದೇ ಸ್ಟಾಪ್ ಮಾಡಿದೆವು ಮಾಸ್ಟರ್. ಅಷ್ಟೊಂದು ನಿಶ್ಶಬ್ದ, ಅಷ್ಟೊಂದು ಗಾಢವಾದ ಬೆಳಕು, ತುಂಬಾ ವೈಟ್ ಬೆಳಕು ಮಾಸ್ಟರ್ಸ್. ನನ್ನೊಳಗಿದ್ದ ನನ್ನ ಈ ರಾಮಕೃಷ್ಣರು ನನಗೆ ಬೆಳಕಿನ ಮೂಲಕ ಸಂಚರಿಸಿ ನೋಡಿ ಮಾಸ್ಟರ್ಸ್. ನನ್ನೊಳಗಿದ್ದ ನನ್ನ ರಾಮಕೃಷ್ಣರು ಅವ್ರು ಏನ್ ಮಾಡಿದ್ರು ಅಂದ್ರೆ ನನಗೆ ಬೆಳಕಿನ ಮೂಲಕ ಸಂಚರಿಸಿ ಒಂದು ಬೆಳಕಿನ ಮೂಲಕ ನನ್ನ ದೇಹವನ್ನು ಪ್ರವೇಶಿಸಿದ್ರು ಮಾಸ್ಟರ್ಸ್. ಮೂಲಾಧಾರದಿಂದ ಶುಭ್ರವಾದ ಬೆಳಕಿನ ಆರ್ಭಟ ನೋಡಿ ಮಾಸ್ಟರ್ಸ್. ನನಗೆ ಒಮ್ಮೆಲೆ ಏನಾಯ್ತು ಅಂದ್ರೆ ಮೂಲಾಧಾರದಿಂದ ಒಂದು ಬೆಳಕು ಆವರಿಸ್ತು ಮಾಸ್ಟರ್ಸ್. ನಾನು ಅದೆಲ್ಲವನ್ನು ಕಂಪ್ಲೀಟ್ ಆಗಿ ನೋಡ್ತಾ ಕೂತ್ಕೊಂಡಿದ್ದೆ ಮಾಸ್ಟರ್ಸ್. ಅಲ್ಲಿ ಆ ಒಮ್ಮೆಲೆ 7 ಚಕ್ರಗಳು ಬಣ್ಣಗಳ ಅವರ್ಣೀಯ ದೃಶ್ಯಕ್ಕೆ ಮೈನವರಿ ಬಿಸಿಯ ತಾಪ ತಾಳಲಾರದೆ ದೇಹವೇ ನಿಯಂತ್ರಣವೇ ಮೀರಿ ಹೋಗಿತ್ತು ನೋಡಿ ಮಾಸ್ಟರ್ಸ್. ದೇಹವೆಲ್ಲ ಬಿಸಿಯಾಗಿತ್ತು. ಅಷ್ಟೊಂದು ಆ ಬಿಸಿ ಬಿಸಿ ಅಷ್ಟೊಂದು ಏನಂತಾರೋ ಆ ಆ ತಾಪ ತಾಳಲ ನಂಗೆ ಕಂಟ್ರೋಲ್ ಆಗೋತ್ತಾಯ್ತು ಮಾಸ್ಟರ್ಸ್. ಆ ರೀತಿ ಮತ್ತೆ ದೇಹದ ನಿಯಂತ್ರಣ ಕೂಡ ನನ್ನ ಹತ್ರ ಇರಾಕ್ಲೆ. ನಾನು ಕೈ ಎತ್ತುವಾಗ ಬರುವಂತಾಗಿತ್ತು. ನನ್ನ ಕಾಲು ಕೂಡ ಅಳಗಾಡೋ ಆಗುವಂತಾಗಿತ್ತು ಮಾಸ್ಟರ್ಸ್. ನಂತರ ನಿಧಾನವಾಗಿ ಕುಂಡಲಿನಿಯಲ್ಲಿ ಬೆಳಕು ಕಾಣಿಸ್ಕೊಂಡಿತ್ತು. ಆ ಮೂಲಾಧಾರದಿಂದ ನನಗೆ ಕುಂಡಲಿನಿಗೆ ಅದು ಬೆಳಕು ಬಂತು ಮಾಸ್ಟರ್ಸ್. ಎರಡು ನಾಗಗಳು ಶಯನ ಕ್ರಿಯೆಯಲ್ಲಿ ಇರುವುದನ್ನು ಗೋಚರವಾಯಿತು. ನಾನ್ ನೋಡ್ಕೊಂಡೆ ಮಾಸ್ಟರ್ಸ್, ಅಲ್ಲಿ 2 ಹಾವುಗಳು ಮಲ್ಕೊಂಡಿದ್ದು. ಇದೇನಪ್ಪಾ ನನ್ನ ಹೊಟ್ಟೆಯೊಳಗ ಹಾವು, ನಂಗೇನು ಗೊತ್ತಿಲ್ಲ. ಆಕ್ಚುಲಿ ಧ್ಯಾನಕ್ ಬಂದ್ಮೇಲೆ ಇದೆಲ್ಲ ಒಂದೊಂದಾಗಿ ಹೊಸ ಟಾಪಿಕ್ ನ ನೋಡ್ತಾ ನೋಡ್ತಾ ಬಂದಾಗ ಎಲ್ಲವೂ ಹೊಸದು ಅನ್ಸ್ತಾ ಹೋಗ್ತಾ ಇತ್ತು ಮಾಸ್ಟರ್ಸ್. ಆದ್ರೆ ನಿಜವಾಗ್ಲೂ ನಾನು ಇದನ್ನ ಯಾವತ್ತೂ ಕೇಳಿ ಇರಾಕಿಲ್ಲ. ಕುಂಡಲಿನಿ ಇವೆಲ್ಲ ಗೊತ್ತಿತ್ತು, ಆದ್ರೆ ಇಲ್ಲಿ ಕುಂಡಲಿನಿ ಒಳಗು ಹಾವುಗಳು ಇರ್ತಾವ ನಿಜವಾಗ್ಲೂ ನನಗೆ ಊಹೆನೂ ಮಾಡಕ್ ಆಗಿರ್ಲಿಲ್ಲ ಮಾಸ್ಟರ್ಸ್. ಅವೆರಡು ಶಯನ ಕ್ರಿಯೆ ಅಂದ್ರೆ ಮಲ್ಕೊಂಡಿದ್ವು ಮಾಸ್ಟರ್ಸ್. ಆ ಕ್ರಿಯೆಯನ್ನು ನೋಡಿ ನನಗೆ ತುಂಬಾ ಗಾಬರಿನೇ ಆಯ್ತು. ಏನಪ್ಪಾ ಇದು, ನನ್ನ ಹೊಟ್ಟೆಯೊಳಗೆ 2 ಹಾವುಗಳು ಹೆಂಗ್ ಬಂದು ತುಂಬಾ ಅಂದ್ರೆ ಆಶ್ಚರ್ಯ ಆಯ್ತು ಮಾಸ್ಟರ್ಸ್. ಏನಿದು ನನ್ನೊಳಗೆ ನನಗೆ ಅರಿಯದ ಹಾಗೆ ನಾಗಗಳ ಆಹ್ವಾನ ಹೇಗಾಯ್ತು ಎಂದು. ಯಾವಾಗ ಇವು ಹಾವುಗಳು ಬಂದ್ ನನ್ನ ಹತ್ರ ಸೇರ್ಕೊಂಡು ನಾನು ಯಾವಾಗ ಇವನ್ನ ತಿಂದಿನೋ ಏನೂ ಗೊತ್ತಾಗೋತು ಮಾಸ್ಟರ್. ತುಂಬಾ ಗಾಬರಿ ಆಗಿ ಹೋಗಿದ್ದೆ. ನನ್ನ ಗುರುಗಳಿಗೆ ಕೇಳಿದೆ, ಏನು ತಂದೆ ಪರಮಾತ್ಮ ಒಮ್ಮೆ ನಂಗೆ ದಾರಿ ತೋರ್ದಂಗಾಯ್ತು. ನನ್ನ ಗುರುಗಳನ್ನ ಕರೆದೆ, ಭಗವಂತ ಏನಿದು ಯಾವ್ ನನ್ನೊಳಗೆ ಹಾವುಗಳಿದಾವ ಅಂತೇಳಿ. ಆಗ ನನ್ನ ಗುರುಗಳು ಆಶೀರ್ವಾದದ ಮೂಲಕ 2 ಸರ್ಪಗಳು ಎಚ್ಚೆತ್ತು ಆ ಕುಂಡಲಿನಿಯ ಚಕ್ರವನ್ನು ಸುತ್ತುವರಿಯಲು ಪ್ರಾರಂಭ ಮಾಡಿದ್ವು. ಅವಾಗ ಆಶ್ಚರ್ಯ ಆಯ್ತು ಮಾಸ್ಟರ್ಸ್. ಏನಿದು ಅಂತ ನನ್ನ ಗುರುಗಳಿಗೆ ಕ್ವಶನ್ ಮಾರ್ಕ್ ಹಾಕೊಂಡಾಗ ಅವರ ಆಶೀರ್ವಾದ ಮುಖಾಂತರ ಅವು 2 ಹಾವುಗಳು ಎಚ್ಚೆತ್ತು ಆ ಕುಂಡಲಿನ ಸುತ್ತ ಹಾಕಿ ಸ್ಟಾರ್ಟ್ ಮಾಡಿದ್ವು ಮಾಸ್ಟರ್ಸ್. ಪ್ರಾರಂಭ ಮಾಡಿದ್ವು. ಅಗಾಧ ಅನುಭವಕ್ಕೆ ಹೇಳಲು ವರ್ಣಿಸಲು ನಾನು ಕೂಡ ಮೂಕ ವಿಸ್ಮಿತಳಾದೆ. ಆ ಅನುಭವ ಮಾಸ್ಟರ್ಸ್ ಈಗೂ ಕಣ್ಣಿಗೆ ಕಟ್ಟಿ ಹಾಕ್ದಾಗಿದೆ. ಆದ್ರೆ ಅದನ್ನ ವರ್ಣಿಸೋಕ್ ನನ್ನ ಕೈಯಿಂದ ಆಗ್ತಾ ಇಲ್ಲ. ಯಾಕಂದ್ರೆ ಅದೃಷ್ಟ ನನ್ನ ಕಣ್ಣಿಗೆ ಕಟ್ಟು ಹಾಗೋ ಹಾಗೆ ಅದೆಲ್ಲವೂ ನಂಗೆ ನನ್ನ ಗುರುಗಳು ತೋರಿಸಿದ್ರು ಮಾಸ್ಟರ್ಸ್. ತುಂಬಾ ಅದ್ಭುತ. ಅದ್ಭುತ ಅಂದ್ರೆ ಅದು ಮೀರಿ ಹೋದಂತ ಅದ್ಭುತ ಮಾಸ್ಟರ್ಸ್. ಆ ಬೆಳಕಿನ ಮಾಯೆಯ ನಡುವೆ ನನ್ನ ಧ್ಯಾನದ ಪರಿವೇ ಇಲ್ಲದೆ, ನನ್ನ ಶರೀರದ ಬಗ್ಗೆ ನನಗೆ ಕಿಂಚಿತ್ತೂ ನೆನಪಾಗದೆ ನಾನು ಅಲ್ಲಿ ಕೇವಲ ಆತ್ಮದ ದರ್ಶನದ ಕಾಂತಿಗೆ ಸ್ತಬ್ಧಳಾಗಿ ಹೋಗಿದ್ದೆ ನೋಡಿ ಮಾಸ್ಟರ್ಸ್. ಒಂದು ಚೂರು ನನಗೆ ದೇಹದ ಪರಿವೆ ಅರಿವೇ ಇರಾಕಿಲ್ಲ, ಅಥವಾ ನನ್ನ ಜೀವಂತ ಅದೇನು ಅನ್ನೋದು ನನಗೆ ಗೊತ್ತಿರಾಕಿಲ್ಲ ಮಾಸ್ಟರ್ಸ್. ನನ್ನ ಮೂಗಿನ ಮುಖಾಂತರ ಉಸಿರು ಬರುವಂತಾಗಿತ್ತು. ನನ್ನ ಅದು ಎದೆಗುಳು ಸಪ್ಪಳು ನನ್ಗೆ ಕೇಳುವಂತಾಗಿತ್ತು ಮಾಸ್ಟರ್ಸ್. ಸೊ ನನಗೆ ಅಲ್ಲಿ ಏನೂ ನೆನಪಾಗ್ತಾ ನನ್ನ ಶರೀರದ ಬಗ್ಗೆ ಒಂದು ಕಾಲ್ ನೋವಾಗ್ಲಿ, ಒಂದು ಕೈ ನೋವಾಗ್ಲಿ, ಕಾಲ್ ಜುಮ್ ಬರೋದಾಗ್ಲಿ ಏನೂ ಇಲ್ಲ ಮಾಸ್ಟರ್. ಸತತ 4-5 ಗಂಟೆಗಳ ಕಾಲ ನಾನು ಕುತ್ಕೊಂಡಿದ್ದೆ ಧ್ಯಾನದಲ್ಲಿ.
ನಾನ್ ಕಂಪ್ಲೀಟ್ ಆಗಿ ನನ್ನನ್ನು ನಾನ್ ಮರೆತು ಹೋಗಿದ್ದೆ ಮಾಸ್ಟರ್ಸ್. ಅಥವಾ ನಾನು ಅನ್ಕೊಂಡಿದ್ದೆ ಅಂದ್ರೆ ನನ್ ಬಾಡಿನ ರಿಲೀಸ್ ಮಾಡಿದ್ದೀನೋ ಏನೋ. ಸೊ ಆ ತರ ನನ್ನಲ್ಲಿ ಅ ಅ ಅದು ಧ್ಯಾನದಲ್ಲಿ ಇನ್ವಾಲ್ವ್ ಆಗಿ ಹೋಗಿದ್ದೆ ಮಾಸ್ಟರ್ಸ್. ಕೇವಲ ಆತ್ಮನ ದರ್ಶನ ಅಂದ್ರೆ ನಾನಲ್ಲಿ ನನ್ನ ಆತ್ಮ ದರ್ಶನದ ಮಾತ್ರ ನಾನಲ್ಲಿ ನೋಡ್ತಾ ಇದ್ವಿ ಮಾಸ್ಟರ್ಸ್. ಆ ಕಾಂತಿಗೆ ನಾನು ಪುರಾ ಸ್ತಬ್ಧಳಾಗೋದೆ. ಮೂಗು ವಿಸ್ಮಿತಳಾಗೋದೆ. ಮಾತು ಹೊರಡತಿರಲಿಲ್ಲ ಮಾಸ್ಟರ್. ಅಷ್ಟೊಂದು ಇದೀನಾಗಿ ಹೋಗಿದ್ದೆ ಮಾಸ್ಟರ್ಸ್. ನನಗೆ ಅರಿವಿಗೆ ಬಂದ ಒಂದೇ ಒಂದು ಸಂದೇಶವೇ ನನ್ನ ಗುರುಗಳ ಮುಖಾಂತರ ತಿಳಿಯಿತು. ಇದೇನು ನನಗೆ ಗೊತ್ತಾಗೋದು ನನ್ನ ಗುರುಗಳ ಮುಖಾಂತರ. ನನ್ನ ಗುರುಗಳು ಅಲ್ಲಿ ಆ ಪ್ರಜ್ಞೆ ಕೊಟ್ಟಿದ್ದಕ್ಕೆ ಇದೆಲ್ಲವೂ ನೋಡುವಂತ ಅವಕಾಶ ನನಗ್ ಸಿಕ್ತು. ಅವರ ಬ್ಲೆಸ್ಸಿಂಗ್ಸ್ ಮುಖಾಂತರ. ನೋಡಿ ಮಾಸ್ಟರ್ಸ್, ಆ ಒಬ್ಬ ಗುರುಗಳನ್ನ ನಾವು ನಂಬಿದ್ರೆ ನಮ್ಗೆ ಏನೆಲ್ಲ ಚಮತ್ಕಾರ ಮಾಡ್ತಾರೋ ಅಂತ ಹೇಳಿ ನಾನು ಅವ್ರನ್ನ ಹುಡುಕೊಂಡು ಹೋಗ್ಲಿಲ್ಲ. ನೀವೇ ನನ್ನ ಗುರುಗಳಾಗಿ ಬರ್ರಿ ಅಂತ ಒಂದ್ಸತಿನೂ ನಾನು ಕೇಳಿಲ್ಲ ಮಾಸ್ಟರ್ಸ್. ಬರೇ ನಾನ್ ಯಾವತ್ತೂ ಈ ರೀತಿ ಮಾಸ್ಟರ್ಸ್ ಕನೆಕ್ಟ್ ಆಗ್ತಾ ಇರೋದು ಯಾವ್ದು ಗೊತ್ತಿರಕ್ಲ. ಕೇವಲ ಭಕ್ತಿಯಿಂದ ನಾನ್ ಧ್ಯಾನ ಮಾಡ್ತಾ ಇದ್ದೆ. ನಾನ್ ಧ್ಯಾನ ಮಾಡ್ಲೇಬೇಕು ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ದೆ. ಸುಮ್ನೆ ಟೈಮ್ ವೇಸ್ಟ್ ಮಾಡಿ ನಾನು ಇದನ್ನ ಅಮೂಲ್ಯವಾದ ಸಂಪತ್ತನ್ನ ಕಳ್ಕೋಬಾರ್ದು ಅಂತ ಯಾಕೆ ನನ್ ಮೈಂಡ್ ಒಳಗ್ ಬಂತು ಅದು ಗೊತ್ತಾಗ್ಲಿಲ್ಲ ಮಾಸ್ಟರ್ಸ್. ಬಟ್ ನಾನ್ ಇದನ್ನ ಹಿಡಿಬೇಕು, ಇದನ್ನ ನಾನ್ ಮಾಡ್ಬೇಕು, ಇದ್ರಲ್ಲಿ ಏನಾದ್ರು ನಾನ್ ಹುಡ್ಕೋಬೇಕು ಅದೊಂದೇ. ನಾನ್ ಧ್ಯಾನ ಮಾಡ್ತಾ ಹೋದಾಗ ನಂಗೆ ಸಿಗೋದು ನೆಮ್ಮದಿ. ಅದೊಂದ್ ಸಿಗ್ತಾ ಇದ್ರೆ ನನ್ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿತ್ತು. ಹಕ್ಕಿ ಹಾರಾಡ್ದಂಗ್ ಮನಸ್ಸು ಹಾರಾಡ್ತಿತ್ತು. ಅದು ಒಂದೇ ಒಂದ್ ಕಾರಣಕ್ಕೆ ನಾನ್ ಧ್ಯಾನನ ತುಂಬಾ ಅತಿಯಾಗಿ ಹಚ್ಕೊಂಡಿದ್ದೆ. ಎಲ್ರು ಏನಾದ್ರು ನಿನಗ್ ಏನ್ ಬೇಕು, ನಿನಗ್ ಏನ್ ಇಷ್ಟ ಅಂತ ಕೇಳಿದಾಗ ಕೂಡ ನಾನು ಧ್ಯಾನನ ಬೇಕು ಅನ್ನೋ ಮಟ್ಟಿಗೆ ನಾನು ಅಷ್ಟೊಂದು ಅಲ್ಲಿ ಇನ್ವಾಲ್ವ್ ಆಗಿ ಹೋಗ್ಬಿಟ್ಟಿದ್ದೆ ಮಾಸ್ಟರ್ಸ್. ಸೊ ಹಾಗಾಗಿ ಇದೆಲ್ಲೂ ನನಗೆ ನನ್ನ ಗುರುಗಳ ಮುಖಾಂತರ ಸಿಗೋದಕ್ಕೆ ಸಾಧ್ಯವಾಯ್ತು ಮಾಸ್ಟರ್ಸ್. ನಾನು ಭಾಗ್ಯಶ್ರೀ ಅಲ್ಲ. ನಾನು ಆತ್ಮವೆಂದು ಅದು ನೋಡಿ ಅಲ್ಲಿ ನನ್ನ ನಾಮಕ್ ರಚಿತ ಮಾಸ್ಟರ್ಸ್. ಅವಾಗ್ಲೇ ಗೊತ್ತಾಯ್ತು ನಾವೆಲ್ಲರೂ ಆತ್ಮ ಧ್ಯಾನಿಗಳು ಅಂತೇಳಿ. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ನಾವೆಲ್ಲರೂ ಆತ್ಮ ಧ್ಯಾನಿಗಳು ಅಂತೇಳಿ. ನಾನು ಇಷ್ಟು ದಿವಸ ಅದನ್ನ ನಂಬೇನೇ ಇರಾಕಿಲ್ಲ ಮಾಸ್ಟರ್ಸ್. ನನ್ನ ಹೆಸರನ್ನ ತಗೊಂಡು ಇದಕ್ಕೆ ಭಾಗ್ಯಶ್ರೀ ಅಂತೇಳಿ ಅನ್ಕೊಂಡೇ ಕೂತಿದ್ದೆ. ಅಂದ್ರೆ ಧ್ಯಾನದಲ್ಲಿ ನಂಗೆ ಸ್ವಚ್ಛವಾಗಿ ನಂಗೆ ಪರಿಶುದ್ಧವಾಗಿ ಅದನ್ನ ತೋರ್ಸಿದ್ರು. ನೀನು ಈ ಜೀವನಕ್ಕೆ ಬಂದಿದ್ಯಾ ಅಂದ್ರೆ ಈ ದೇಹಕ್ಕೆ ಮಾತ್ರ ನಿನ್ ಹೆಸರು ಭಾಗ್ಯಶ್ರೀ ಅಂತೇಳಿ. ಸರಿ, ಸೊ ನಿನ್ ಹೆಸರು ಅದಲ್ಲ, ನಿನ್ ಹೆಸರು ಆತ್ಮ ಅಂತ ಹೇಳಿ ನಂಗೆ ಅವಾಗ ಗೊತ್ತಾಯ್ತು ಮಾಸ್ಟರ್. ಇದು ಸತ್ಯವಾಗಿಯೂ ನಮ್ಮೆಲ್ಲರಿಗೂ ತಿಳಿಯಬೇಕಾದ ಸಂಗತಿ. ನಿಜವಾಗ್ಲೂ ಮಾಸ್ಟರ್ಸ್, ನಾವ್ ಎಷ್ಟೋ ಸರಿ ಅನ್ಕೊಂಡಿರ್ತೀವಿ ನನ್ನ ಹೆಸರು ಹಾಗೆ ಹೀಗೆ ನಾವ್ ಎಷ್ಟೋ ಸರಿ ಜಪಮಾನು ಪಚ್ಕೋತಾ ಇರ್ತೀವಿ. ಅದೇನು ಉಪಯೋಗ ಇಲ್ಲ. ಯಾಕಂದ್ರೆ ನಾವು ಎಲ್ರು ಆತ್ಮ ಸ್ವರೂಪಗಳು. ಆ ಭಗವಂತನಿಂದ ಅಂಶಗಳಾಗಿ ಬಂದಂತ ನಾವೆಲ್ಲರೂ ಆತ್ಮ ಸ್ವರೂಪಗಳು ಮಾಸ್ಟರ್ಸ್. ಈ ದೇಹಕ್ಕೆ ಹೆಸರು ಇಟ್ಟುಕೊಂಡು ಓಡಾಡುವ ನಾವು ನಿಜವಾದ ನಮ್ಮ ಅಂಕಿತನಾಮವೇ ನಾವೆಲ್ಲರೂ ಆ ಭಗವಂತನಿಂದ ಧರೆಗೆ ಬಂದಂತ ಪರಿಶುದ್ಧ ಆತ್ಮಗಳು ಅಂತ ನೋಡಿ ಮಾಸ್ಟರ್ಸ್. ನಾವ್ ಹೆಸರು ಇಟ್ಕೊಂಡು ಇಷ್ಟೆಲ್ಲ ಓಡಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ, ನನ್ನ ಹೆಸರು ಅಂತೇಳಿ. ಸೊ ಅದು ಕೇವಲ ನಶ್ವರ. ಸೊ ನಮ್ಮ ನಿಜವಾದ ಅಂಕಿತ ನಾಮವೇ ನಾವೆಲ್ಲರೂ ಆತ್ಮಗಳು, ಭಗವಂತನಿಂದ ಬಂದಂತ ಪರಿಶುದ್ಧ ಆತ್ಮಗಳು. ನೋಡಿ, ಧ್ಯಾನ ಮಾಡುವುದು ಎಷ್ಟೆಲ್ಲ ಇವೆಲ್ಲ ಹೊಸ ಸಂಗತಿಗಳು, ಎಷ್ಟೆಲ್ಲ ಇವೆಲ್ಲ ಖುಷಿ ವಿಷಯಗಳು ಅಂತ ಹೇಳಿ ಮಾಸ್ಟರ್ಸ್ ಅಲ್ವಾ. ನಂತರ ಬೆಳಕು ಮುಂದೆ ಪಸರಿಸುತ್ತಾ ಸಾಗುತ್ತಿದ್ದಾಗ ಎಲ್ಲ ಚಕ್ರಗಳ ಬಣ್ಣಗಳ ದರ್ಶನದಿಂದ ನಾನು ಪುನೀತಳಾದೆ. ನೋಡಿ ಮಾಸ್ಟರ್ಸ್, ಒಂದೊಂದು ಚಕ್ರದಲ್ಲಿ ಬಣ್ಣಗಳನ್ನ ನಾನು ನೋಡ್ತಾ ನೋಡ್ತಾ ಆನಂದ ಪಡ್ತಾ ನಾನು ಎಷ್ಟು ಖುಷಿ ಆದೆ ಅಂತಂದ್ರೆ ಅಲ್ಲಿ ಆ ದರ್ಶನದಿಂದ ನಾನು ತುಂಬಾ ಖುಷಿಯಾಗಿ ಹೋಗಿದ್ದೆ ಮಾಸ್ಟರ್ಸ್. ಆ ಆ ಎಲ್ಲ ಚಕ್ರಗಳ ಬಣ್ಣಗಳನ್ನ ನಾನು ಎಟ್ ಎ ಟೈಮ್ ನೋಡುವ ಹಾಗಾಯ್ತು ಅಂತ ಹೇಳಿ ಮಾಸ್ಟರ್ಸ್. ನನ್ನ ಗುರುಗಳು ನನಗೆ ಎಲ್ಲವುಗಳ ದರ್ಶನ ಮಾಡಿಸಿ ಕೊನೆಗೆ ಸಹಸ್ರಾರು ಚಕ್ರಕ್ಕೆ ಬಂದಾಗ ಅಲ್ಲಿ ಆದಂತ ವಿಸ್ಮಯ ಅನುಭವವು ಅತ್ಯದ್ಭುತಕ್ಕೂ ಮೀರಿದ್ದು. ಆಕ್ಚುಲಿ ಮಾಸ್ಟರ್ಸ್, ನನ್ಗೆ ಚಕ್ರಗಳ ಅದಾವಂತೆ ಗೊತ್ತಿತ್ತು ಕರೆ. ಅದ್ರಲ್ಲಿ ಈ ರೀತಿ ಇದಾವೆ, ಈ ರೀತಿ ನಿಜವಾಗ್ಲೂ ಅನ್ಕೊಂಡಿರಕ್ಲ ಮಾಸ್ಟರ್ಸ್. ಪ್ರತಿಯೊಬ್ರು ಈ ಸಿಹಿನ ಸವಿಬೇಕು ಅಂತ ದಯವಿಟ್ಟು ಧ್ಯಾನದಲ್ಲಿ ಕುತ್ಕೊಂಡು ನೀವು ಅಬ್ಸರ್ವ್ ಮಾಡಿ ನೋಡಿ ಎಂತೆಂತ ಅದ್ಭುತವಾದ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳಿದೆ ಮಾಸ್ಟರ್ಸ್. ಅದು ಮೈನವರಿ ರೋಮಾಂಚನದ ಅನುಭವ. ಯಾಕಂದ್ರೆ ನಂಗೆ ಆ ರೀತಿ ಅನುಭವ ಆಯ್ತು ಸಹಸ್ರಾರಕ್ಕೆ ಹೋದಾಗ. ಕಣ್ಣಿನ ಹನಿಯು ಕೂಡ ಸಂಭ್ರಮಿಸುವಂತೆ ಆ ಪರಮಾತ್ಮನ ಸಾನ್ನಿಧ್ಯಮಯವಾದ ಆ ಸಹಸ್ರಾರು ಚಕ್ರದಲ್ಲಿ ನೋಡಿ ಮಾಸ್ಟರ್ಸ್. ನನ್ನ ಕಣ್ಣಿನ ಹನಿ ಕೂಡ ಅಷ್ಟೊಂದು ಖುಷಿ ಪಡ್ತಾ ಇತ್ತು ಅಂತೆ. ಅದೆಲ್ಲ ನನ್ಗೆ ಯಾವ್ದೂ ಗೊತ್ತಿಲ್ಲ ಮಾಸ್ಟರ್ಸ್. ನನ್ನ ಮಾಸ್ಟರ್ ನನಗೆ
ಇದು ಬರಿಸಿ ಹೇಳೋ ಮುಂದೆ ಇದೆಲ್ಲ ನಂಗೆ ಅರಿವಿಗ್ ಬಂತು. ಆ ಅನ್ಕತ್ಕ ನಂಗೆ ಇದ್ಯಾವ್ದು ಅರಿವಿಗೆ ಬರ್ತಾ ಇರ್ಲಿಲ್ಲ. ನಾನ್ ಕೇವಲ ಅಲ್ಲಿ ಈಗ ನಾವ್ ಯಾವ ರೀತಿ ಟಿವಿ ನೋಡ್ತೇವಲ್ಲ ಮಾಸ್ಟರ್ಸ್, ಆ ರೀತಿ ಮಾತ್ರ ನಾ ಅಲ್ಲಿ ಧ್ಯಾನದಲ್ಲಿ ಕುತ್ಕೊಂಡು ನನ್ನ ಆತ್ಮ ದರ್ಶನ ಮಾಡ್ತಾ ಇದ್ದೆ ಮಾಸ್ಟರ್ಸ್. ಇದಷ್ಟೇ ನಂಗೆ ಕೇವಲ ಗೊತ್ತು. ಆದ್ರೆ ಅವ್ರು ಬರ್ಸಿದ ಮೇಲೆ ಅವಾಗ್ಲೂ ಗೊತ್ತಾಯ್ತು, ಯಪ್ಪಾ ಇಷ್ಟೆಲ್ಲ ನಾನ್ ಅಲ್ಲಿ ಅನುಭವಿಸಿ ಬನ್ನಿ ನಾನ್ ಧ್ಯಾನದೊಳಗ ಅಂತ ಹೇಳಿ. ಅಂದ್ರೆ ನನ್ ನನ್ ಕಣ್ಣಿನ ಕಣ್ಣಿನಿಂದ ಮೂಲಕ ಸುರಿಯುವಂತಹ ಕಣ್ಣೀರು ಕೂಡ ಅಷ್ಟೊಂದು ಸಂಭ್ರಮ ಪಡ್ತಾ ಇತ್ತು ಅಂತ ಹೇಳಿ ಮಾಸ್ಟರ್ಸ್. ಆ ಆತ್ಮ ಪರಮಾತ್ಮನ ಆ ಸಾನ್ನಿಧ್ಯ ಸಾನ್ನಿಧ್ಯವಾಗುವಾಗ ಆ ಸಹಸ್ರಾರು ಚಕ್ರದಲ್ಲಿ ನನಗೆ ತಿಳಿಯದ ಹಾಗೆ ಕಮಲದ ಹೂವೊಂದು ಕಾಣಿಸಿತು. ನಂಗೆ ಇನ್ನೂ ತನಕನೂ ಗೊತ್ತಿರಕ್ಕಿಲ್ಲ ಮಾಸ್ಟರ್ಸ್, ಅಲ್ಲಿ ಕಮಲ ಹೂವ ಇದೆ, ಈ ರೀತಿ ಇದೆ ಅಂತ ಹೇಳಿ ಮಾಸ್ಟರ್ಸ್. ಅದು ಮೊದಲು ಮೊಗ್ಗಾಗಿ ಕಂಡ ನಾನು ಅದು ಮೊದಲು ಮೊಗ್ಗಿನ ತರ ನನ್ಗೆ ಗೋಚರ ಆಯ್ತು ಮಾಸ್ಟರ್ಸ್. ನಂತರ ನಿಧಾನವಾಗಿ ಅರಳಲು ಪ್ರಾರಂಭ ಮಾಡಿತು ನೋಡಿ. ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಅದು ಕಮಲವು ಅರಳಕ್ಕೆ ಸ್ಟಾರ್ಟ್ ಮಾಡ್ತು ಮಾಸ್ಟರ್ಸ್. ನನಗಾದ ತಳಮಳಕ್ಕೆ, ನನಗಾದ ಆನಂದಕ್ಕೆ ಪಾರವಿಲ್ಲದಂತಾಯ್ತು. ಏನ್ ಖುಷಿ ಮಾಸ್ಟರ್ಸ್, ಆ ಕಮಲ ಹೂವ ಅರಳೋದನ್ನ ನೋಡ್ಬೇಕು, ಏನದ್ರಿಂದ ಬರುವಂತ ಕಾಂತಿ, ಏನದ್ರಿಂದ ಬರುವಂತ ಬೆಳಕು, ಅದು ಆ ಆ ಸೌಂದರ್ಯ, ಆ ಸೊಬಗನ್ನ ನಾನು ನೋಡಿ ಅಲ್ಲಿ ಎಷ್ಟೊಂದು ಖುಷಿಯಾಗಿದ್ದೆ, ಎಷ್ಟೊಂದು ಸಂಭ್ರಮ ಪಡ್ತಾ ಇದ್ದೆ ಅಂದ್ರೆ ಮಾಸ್ಟರ್ಸ್. ತುಂಬಾ ಆನಂದ ಆಗಿ ಹೋಗಿತ್ತು. ಸ್ವರ್ಗ ಇಲ್ಲೇ ಬಂತೇನೋ ಪದಪ್ಪ ಅಂತ ಹೇಳಿ, ಇನ್ನೇನು ಬೇಡ ಅಂತೇಳಿ ಅಂದ್ರೆ ಅಷ್ಟೊಂದು ಖುಷಿಯಲ್ಲಿ ನಾನು ನಿರತರಾಗಿ ಹೋಗಿದ್ದೆ ಮಾಸ್ಟರ್ಸ್. ಆ ಅರಳುವ ಕಾಂತಿಯ ದರ್ಶನದ ಸೊಬಗು ಹಾಗೂ ಆ ಬೆಳಕಿನ ದಿವ್ಯ ಜ್ಯೋತಿಯನ್ನು ಕಂಡು ನೀರಾಗಿ ಹೋದೆ ನೋಡಿ ಮಾಸ್ಟರ್ಸ್. ಒಮ್ಮೆಲೆ ಎಲ್ಲಾ ಖುಷಿನೂ ತಂದ್ಕೊಟ್ರೆ ಯಾವ ರೀತಿ ತಡ್ಕೋಬೇಕು ಹೇಳಿ. ನನ್ನ ಗುರುಗಳು ಎಲ್ಲಾ ಖುಷಿನೂ ಒಮ್ಮೆ ನಂಗೆ ದಾರಿ ಎರೆದ್ಬಿಟ್ಟು, ತಗೋ ನಿನಗೆ ಏನ್ ಬೇಕಾದ್ ನೋಡ್ಕೊ, ಏನ್ ಬೇಕಾದ್ ನೋಡು ಅಂತೀನಿ. ಏನೇನು ನೋಡ್ಲಿ ಹೇಳಿ ಮಾಸ್ಟರ್ಸ್, ಅಷ್ಟೊಂದು ಖುಷಿಯಾಗಿ ಹೋಗಿದ್ದೆ ಅವತ್ತು ಧ್ಯಾನದಲ್ಲಿ. ಅದೆಲ್ಲ ಕಂಡು ಪೂರ ಸೋತ್ ಹೋಗಿದ್ನಿ ಮಾಸ್ಟರ್ಸ್. ಅಷ್ಟೊಂದು ಖುಷಿ ಪಟ್ಟು ಈಗ ನೋಡಿ, ಏನಾದ್ರು ನಗ್ಸಿದ್ರೆ ನಕ್ಕು ಅಂತೀವಿ, ಬೈತೀವಿ, ಎಷ್ಟ್ ನಗಿಸ್ತೀವಿ. ತುಂಬಾ ಹೊಟ್ಟೆ ನೋವಾಗತೈತಿ ನಕ್ ಅಂತೇಳಿ. ಆ ರೀತಿ ಆ ಸೌಂದರ್ಯನ ಸವಿದು ನಾನು ನೀರಾಗಿ ಹೋಗಿದ್ದೆ ಮಾಸ್ಟರ್ಸ್. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ ತಂದೆ. ಈ ಭಾವ, ಈ ಮಾತು ಬರಬೇಕಾದರೆ ಹೃದಯ ತುಂಬಿ ಬರುತ್ತಿತ್ತು ಅಲ್ವಾ ಮಾಸ್ಟರ್ಸ್. ಇದೆಲ್ಲವೂ ನಾನು ಕೂತಲ್ಲೇ ನಂಗೆಲ್ಲ ದರ್ಶನ ಮಾಡಿಸಿದ್ರು. ಕೂತಲ್ಲೇ ಇಡೀ ಬ್ರಹ್ಮಾಂಡ ನಂಗೆ ತೋರಿಸಿದ್ರು. ಆ ಬ್ರಹ್ಮಾಂಡ ಕಾಂತಿನ ನಂಗೆ ತೋರಿಸಿದ್ರು ನೋಡಿ. ನಾನು ಅವರಿಗೆ ಎಷ್ಟು ಕೃತಜ್ಞತೆ ಅರ್ಪಿಸ್ಬೇಕು ಅಂತ ಹೇಳಿ. ಎಷ್ಟೇ ಹೇಳಿದ್ರು ಕಮ್ಮಿ ಮಾಸ್ಟರ್ಸ್. ಈ ಧ್ಯಾನದಲ್ಲಿ ನಾವು ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ. ನಮಗೆ ತಿಳಿಲಾರ್ದ ಬದುಕನ್ನ ಕಲಿಸ್ತೈತಿ ಈ ಧ್ಯಾನ. ನಮ್ಮ ನೋವನ್ನ ನುಂಗಿ ಹಾಕ್ತೈತಿ ಈ ಧ್ಯಾನ. ನಮ್ಮ ಖುಷಿನ ನಮಗ್ ಕೊಡ್ತೈತಿ ಈ ಧ್ಯಾನ. ನಮ್ಮ ಒಳಗಿರುವಂತ ಪ್ರಪಂಚ ನಮಗ್ ತೋರ್ಸಿದೆ. ಹೊರಗಿನ ಪ್ರಪಂಚ ತುಂಬಾ ಕೆಡ್ದು. ಒಳಗಿನ ಪ್ರಪಂಚಕ್ಕೊಮ್ಮೆ ನೀವು ಸೇರ್ಕೊಂಡ್ರೆ ಹೊರಗಿನ ಪ್ರಪಂಚನೇ ಬೇಡ ಅನ್ನೋಷ್ಟು ಸುಖ ಒಳಗಿದೆ ಮಾಸ್ಟರ್ಸ್. ಇನ್ನೇನ್ ಬೇಕು ಹೇಳಿ. ಒಂದು ವಸ್ತು ತಗೊಂಡ್ರೆ ನಾವು 1 ತಿಂಗಳು ಖುಷಿ ಪಡ್ತೀವಿ, 2 ತಿಂಗಳು ಖುಷಿ ಪಡ್ತೀವಿ, ಹೊಸ ವಸ್ತು ತಗೊಳ್ಳಿ, ಕಾರ್ ತಗೊಳ್ಳಿ, ಮನೆ ತಗೊಳ್ಳಿ ಅಂತ ಹೇಳಿ. ಆದ್ರೆ ಆ 2 ತಿಂಗಳಾದ್ಮೇಲೆ ಆ ಖುಷಿ ಮತ್ತೆ ನಮಗೆ ಮರೆ ಆಗ್ತಾ ಹೋಗ್ತದೆ. ಆದ್ರೆ ಇದು ಧ್ಯಾನ ಆಗಲ್ಲ. ಇವತ್ತು ಒಂದು ದಿವಸ 1 ತಾಸ ಧ್ಯಾನ ಮಾಡಿದ್ರೆ ನೀವು ಆಚೆ ಬಂದು ಆಕಾಶನ ನೋಡಿ ಎಷ್ಟು ನಮಗೆ ಪರಿಶುದ್ಧವಾಗಿ ಕಾಣ್ತಿದೆ. ಅಲ್ಲಿ ಏನೂ ಅನ್ಸೋದಿಲ್ಲ ಮಾಸ್ಟರ್ಸ್. ಕೇವಲ ಶಾಂತಿ, ನೆಮ್ಮದಿ. ಆಹಾ, ಇಷ್ಟು ನೆಮ್ಮದಿ ಇಲ್ಲೇ ಐತಿ, ಯಾಕೆ ನಂಗೆ ಗೊತ್ತಾಗ್ಲೇನೆ ಇಲ್ಲ, ಯಾಕೆ ನಂಗೆ ಇಷ್ಟು ದಿವಸ ತಿನ್ಲಾರ್ದೆ ಹೋದೆನು ಅಂತ ಮತ್ತೆ ನಮ್ಗೆ ಅಂದ್ರೆ ಆ ಮನಸ್ಥಿತಿ ನಮಗ್ ಕಾಡ್ತಾ ಹೋಗ್ತಿದೆ. ಅಂದ್ರೆ ನಾನ್ ಡೈಲಿ ಮಾಡ್ತಾನೆ ಇರ್ಬೇಕು, ಈ ಸೊಬಗನ್ನ ನಾನ್ ಡೈಲಿ ಸವಿತಾನೆ ಇರ್ಬೇಕು. ಇದೆಲ್ಲ ಫ್ರೀ ಮಾಸ್ಟರ್ಸ್. ಯಾರ್ ಕೊಡ್ತಾರೆ ಹೇಳಿ. ನಾವು ದುಡ್ಡು ಕೊಟ್ಟು ಇದು ನೋಡೋಕ್ ಹೋದ್ರು ನಮ್ಗೆ ಇಷ್ಟು ಖುಷಿ ಸಿಗೋದಿಲ್ಲ ಅಲ್ವಾ. ನಿಮ್ಮ ಅಂತರಂಗದಲ್ಲಿ ನೀವೇ ಪ್ರಯಾಣ ಮಾಡುವಾಗ ನೋಡಿ ಎಂತ ಅದ್ಭುತವಾದ ಚಮತ್ಕಾರ, ಎಂತ ಅದ್ಭುತವಾದ ಪ್ರಪಂಚ ನಿಮ್ಮೊಳಗಿದೆ ಅಂತ ಹೇಳಿ ಮಾಸ್ಟರ್. ಆ 7 ಚಕ್ರಗಳನ್ನ ನೀವು ನೋಡುವಾಗ ಆಗುವಂತ ಅನುಭವ, ಆನಂದ, ಆ ಖುಷಿಗೆ ಇಷ್ಟು ಖುಷಿ ಎಲ್ಲಿ ಸಿಗ್ತದೆ ಹೇಳಿ ಮಾಸ್ಟರ್ಸ್ ಅಲ್ವಾ. ಈ ಮಾತು ಬರಬೇಕಾದ್ರೆ ಹೃದಯ ತುಂಬಿ ಬರುತ್ತಿತ್ತು. ಆ ಕಣ್ಣುಗಳಲ್ಲಿ ಭಗವಂತನ ಛಾಯೆಯನ್ನು ಹಚ್ಚಿ ಹಾಕಿದಂತೆ ಆನಂದದಲ್ಲಿ ಮುಳುಗಿದೆ ನೋಡಿ ಮಾಸ್ಟರ್ಸ್. ಭಗವಂತನ ತಂದು ಕಣ್ಣು ಮುಂದೆ ಇಟ್ಬಿಟ್ರೆ ಯಾವ ರೀತಿ ಖುಷಿ ಆಗ್ಬಾರ್ದು, ಆ ರೀತಿ ಖುಷಿಯಾಗಿ ಹೋಗಿದ್ದೆ ಮಾಸ್ಟರ್. ಆ ಬೆಳಕು, ಆ ಕಮಲದ ಕಾಂತಿ ಇಡೀ ದೇಹವೆಲ್ಲ ಬೆಳಕು ಸಂಚರಿಸಿ ದೇಹ ಮತ್ತು ಮನಸ್ಸು ಸಂಪೂರ್ಣ ಸ್ತಬ್ಧವಾಗಿದೆ ನೋಡಿ ಮಾಸ್ಟರ್. ಈ ದೇಹ ತುಂಬಾ ಕಾಂತಿ ಹರಡಿತು ಮಾಸ್ಟರ್. ನಾನು ಕಂಪ್ಲೀಟ್ ಆಗಿ ಅದನ್ನೆಲ್ಲ ನೋಡ್ತಾ ಹೋದೆ. ಆ ಬ್ರಹ್ಮಾಂಡದಿಂದ ಬರುವಂತ ಕಾಂತಿ ಎಷ್ಟು ಪವರ್ಫುಲ್ ಬೆಳಕು, ಎಲ್ಲ ವರ್ಣರಂಜಿತವಾದ ಬೆಳಕು ಮಾಸ್ಟರ್ಸ್.
ಇಡೀ ದೇಹವೆಲ್ಲ ನಮ್ನ ಆವರಿಸುವಾಗ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು ಮಾಸ್ಟರ್ಸ್. ಎಲ್ಲವೂ ಕಂಪ್ಲೀಟ್ ಆಗಿ ಪಿನ್ ಡ್ರಾಪ್ ಸೈಲೆನ್ಸ್ ತರ ಸೈಲೆನ್ಸ್ ಆಗ್ತಿತ್ತು ಮಾಸ್ಟರ್ಸ್. ಎಲ್ಲ ಹಗುರವೆನ್ನುವ ಭಾವ. ನೋಡಿ ಮಾಸ್ಟರ್ಸ್, ಎಲ್ಲ ಈ ದೇಹದಲ್ಲಿ ಇಷ್ಟೊಂದು ಹಗುರ ಆಗಿದೀವ ನಾವು. ಹೊರಗೆ ಎದ್ಕೊಳ್ಳೆ ನೋಡ್ರಿ, ಎಲ್ಲಾದ್ರೂ ಕೂತ್ರೆ ಇಷ್ಟು ಅಜ್ಜಿ ಇಷ್ಟೇನ್ ತೂಕ ಅನ್ನುವಂತ ನಾವು ಆ ಧ್ಯಾನದಲ್ಲಿ ಕೂತಾಗ ಏನಪ್ಪ ಮೈ ಬಾಡಿ ಒಳಗೆ ಏನಾರ ಅದಾವು ಉಳ್ಕೊಂಡವು ಇಲ್ಲೋ, ಎಷ್ಟೇನ್ ಏನ್ ಹಗುರ ಆದ್ನಿ ಅನ್ನುವಂತ ಭಾವ ಅಲ್ಲಿ ಒಳಗಡೆ ಆಗಕ್ ಚಾಲು ಆಗ್ತಿದೆ ಮಾಸ್ಟರ್ಸ್. ನೆಮ್ಮದಿ, ಆ ಆನಂದ ನನ್ನೊಳಗೆ ತುಂಬಿದ ನನ್ನ ರಾಮಕೃಷ್ಣರಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ನೋಡಿ ಮಾಸ್ಟರ್, ಇಷ್ಟೆಲ್ಲೂ ನನಗೆ ತೋರಿಸಿದ್ರು ನನ್ನ ಗುರುಗಳು. ಸೊ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ ಮಾಸ್ಟರ್. ಸೊ ಅದಕ್ಕೆ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಮಾಸ್ಟರ್ಸ್. ನನ್ನ ಜೀವನಕ್ಕೆ ಏನು ಕೊಟ್ಟರೂ ಸಿಗದಂತ ಖುಷಿಯನ್ನು ನನ್ನೊಳಗಿದ್ದ ನನ್ನ ರಾಮಕೃಷ್ಣರು ಎಲ್ಲವನ್ನು ದರ್ಶನ ಗೈಯುವ ಮೂಲಕ ನನಗೆ ನನ್ನನ್ನೇ ಭಾಗ್ಯಶಾಲಿಯನ್ನಾಗಿ ಮಾಡಿದ್ದಾರೆ. ನೋಡಿ ಮಾಸ್ಟರ್ಸ್, ಎಷ್ಟು ಕೋಟಿ ಕೊಡ್ತೀವಿ ಅಂದ್ರೆ ಈ ಖುಷಿ ಸಿಗೋದಿಲ್ಲ. ಎಷ್ಟು $1 billion ಕೊಡ್ತೀವಿ ಅಂದ್ರು ನಮಗೆ ಇಂಥ ಪರ್ಮನೆಂಟ್ ಖುಷಿ ಸಿಗೋದಿಲ್ಲ ಮಾಸ್ಟರ್ಸ್. ಸೊ ನಿನ್ಗೆ ಎಷ್ಟು ಬೇಕೋ ಖುಷಿ ತಗೋ ಅಂತ ಹೇಳಿ ಪರ್ಮನೆಂಟ್ ಆಗಿ ಖುಷಿ ಕೊಟ್ಬಿಟ್ಟಿದ್ದಾರೆ ಮಾಸ್ಟರ್ಸ್. ದುಃಖಕ್ಕೆ ಒಂಚೂರು ಜಾಗ ಇಲ್ದಂಗೆ ಕಂಪ್ಲೀಟ್ ಆಗಿ ಸಂತೋಷನ ಎಲ್ಲವೂ ಆವರಿಸ್ತಾ ಹೋಗ್ತಾ ಇದೆ ಮಾಸ್ಟರ್ಸ್. ನೋಡಿ, ನಾನು ಎಷ್ಟು ಭಾಗ್ಯಶಾಲಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೀನಿ ಮಾಸ್ಟರ್ಸ್. ನಾನು ಕೂತಲ್ಲೇ ಇದೆಲ್ಲವೂ ನಂಗೆ ದರ್ಶನ ಮಾಡಿಸ್ತಾರೆ. ಹೊರಗಿನ ಪ್ರಪಂಚದ ಅರಿವೇ ಇರುವುದಿಲ್ಲ. ನನ್ನನ್ನೇ ನಾನು ಮರೆಯೋ ಹಾಗೆ ನನ್ನ ಗುರುಗಳು ನನಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಹಾಗೆ ಯಾವಾಗ ನಾವು ಕಂಪ್ಲೀಟ್ ಆಗಿ ಗುರುವಿಗೆ ಸರೆಂಡರ್ ಆಗ್ತೀವಿ ಮಾಸ್ಟರ್ಸ್, ನನ್ನದೇನು ಇಲ್ಲ ಭಗವಂತ, ಎಲ್ಲವೂ ನಿನ್ನದೇ ಅಂತ ಯಾವಾಗ ನಮ್ಮ ಭಾವನೆಯಿಂದ ಈ ಮಾತು ಹೊರಡ್ತಾ ಹೋಗ್ತದೆ ಮಾಸ್ಟರ್ಸ್, ನಾವು ಅವಾಗ್ಲೇ ತಿಳ್ಕೊಬೇಕು ನಾವು ಎಲ್ಲರೂ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದೀವಿ ಗಾಡಿಗೆ ಅಂತೇಳಿ. ಒಮ್ಮೆ ನೀವು ಅವಾಗ ಸರೆಂಡರ್ ಆದ್ರೆ ಮುಗೀತು. ನಿಮ್ಮ ಗುರುಗಳಿಗೆ, ನಿಮ್ಮ ಉಸಿರಿಗೆ ನೀವು ಸರೆಂಡರ್ ಆದ್ರೆ ಮುಗಿತು. ಇಡೀ ಅದ್ಭುತವನ್ನ ನೀವು ನೋಡ್ಬೋದು, ಇಡೀ ಚಮತ್ಕಾರವನ್ನ ನೀವು ನೋಡ್ಬೋದು. ನಿಮ್ಮ ದೇಹದಲ್ಲಿ ಆಗುವಂತ ಎಲ್ಲ ಆ ಚಕ್ರಗಳ ಬಣ್ಣಗಳನ್ನ ಸವಿಬಹುದು. ಭಗವಂತನ ನೋಡಿ ಖುಷಿ ಪಡ್ಬೋದು. ಆ ಜ್ಯೋತಿನ ನೋಡಬಹುದು. ನಾವೆಲ್ಲೆಲ್ಲೂ ಅಂದ್ರೆ ಮನ್ಸಿಗೆ ಖುಷಿ ಆಗ್ಲಂತೆ ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಅಡ್ಡಾಡಕ್ ಹೋಗ್ತೀವಿ. ಆದ್ರೆ ಭಗವಂತ ನೋಡಿ, ಎಲ್ಲಿ ಯಾಕೆ ಹೋಗ್ತೀಯ, ನಾನ್ ನಿನ್ನೊಳಗೆ ಇರುವಾಗ ನೀನ್ ಯಾಕೆ ಸುಮ್ಮನೆ ತ್ರಾಸ್ ತಗೋತೀಯ ಅಂತ ಹೇಳಿ ಭಗವಂತ ನಾವಿದ್ದಲ್ಲಿಗೆ ಬಂದು ದರ್ಶನ ಕೊಡ್ತಾನೆ. ಅಂದ್ರೆ ಮಾಸ್ಟರ್ಸ್ ನೋಡಿ, ನಾವ್ ಎಂತ ಅದೃಷ್ಟಶಾಲಿಗಳು ಅಂತೇಳಿ, ಎಷ್ಟು ಪುಣ್ಯವಂತರು ಅಂತೇಳಿ. ಈ 2 ಅಕ್ಷರದ ಧ್ಯಾನ ನಮಗೆ ಹೆಂಗೆ ನಾವು ಅಳವಡಿಸ್ತಾ ಹೋದ್ರೆ ಯಾವ ರೀತಿ ನಮ್ಮಲ್ಲಿ ಅದ್ಭುತಗಳೆಲ್ಲ ತಯಾರಾಕೋತಾ ಹೋಗ್ತವೆ. ನಾವೇ ಮತ್ತೊಬ್ರಿಗೆ ಮಾದರಿ ಆಗ್ತೀವಿ ಅಂದ್ರೆ ನೋಡಿ, ನಮ್ಮಲ್ಲಿ ಎಂತ ಅದ್ಭುತವಾದ ಶಕ್ತಿ ಆ ಭಗವಂತ ನಮಗ್ ಹಾಕಿದಾನ ಅಂತೇಳಿ. ಇಷ್ಟು ದಿವಸ ನಾವು ಅರಿಲಾರ್ದೆ ಹೋದಿ, ಈಗ ಅರ್ತಿದೀವಿ. ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ, ಅದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಇನ್ನು ಎಂತೆಂತೋ ಚಮತ್ಕಾರಗಳನ್ನ ನಾವು ನೋಡ್ಬೇಕು, ಎಂತೆಂತೋ ಅದ್ಭುತಗಳನ್ನ ನಾವು ನೋಡ್ಬೇಕು. ಸೊ ಅನ್ನ ಬಿಟ್ರೆ ಪ್ರಪಂಚ ಕಾಣ್ತೈತೆ, ಕೆಟ್ಟ ಪ್ರಪಂಚ. ಅವ್ರು ನೋಡೋದು, ಇವ್ರು ಮಾಡೋದು, ಅವ್ರ ಬಗ್ಗೆ ಇವ್ರು ಮಾತಾಡೋದು, ಅವ್ರ ಬಗ್ಗೆ ಅವ್ರು ಮಾತಾಡೋದು. ಆದ್ರೆ ಕಣ್ಣು ಮುಚ್ಚಿದ್ರೆ ನೋಡಿ, ಎಂತ ಅದ್ಭುತವಾದ ಪ್ರಪಂಚ, ನನ್ನನ್ನೇ ನಾನು ಅರಿಯುವಂತ ಪ್ರಪಂಚ, ನನ್ನೊಳಗೆ ಏನಿದೆ ನಾನು ಅದನ್ನ ತೆಗೆದು ಹಾಕುವಂತ ಪ್ರಪಂಚ. ಕೆಟ್ಟದೆಲ್ಲವೂ ನಾನ್ ಧ್ಯಾನದ ಮುಖಾಂತರ ನನಗೆ ಉಸಿರು ಹೊರಗೆ ಹೋಗೋ ಮಾತ್ರ ಅದೆಲ್ಲವೂ ನಾನು ತೆಗೆದು ಹಾಕ್ಬೋದು. ಒಳ್ಳೇದನ್ನ ಮಾತ್ರ ಸ್ವೀಕಾರ ಮಾಡುವಂತ ಪ್ರಪಂಚ. ನೋಡಿ ಮಾಸ್ಟರ್, ಕೈ ಎಟುಕುವಟ್ಟು ನಮಗೆ ಆ ಭಗವಂತ ಎಲ್ಲವನ್ನೂ ಕರ್ಸಿದ್ದಾನೆ. ಆದ್ರೆ ನಾವು ಮಾತ್ರ ಪ್ರಪಂಚದ ಆಸೆಗಳಿಗೆ ಆ ಸಮೀಪ ಇರುವಂತ ಭಗವಂತನ ಬಿಟ್ಟು ಎಲ್ಲೋ ದೂರದಲ್ಲಿರುವಂತ ಆಸೆಗಳಿಗೆ ಎದ್ದು ಬಿದ್ದು ನಮ್ಮ ದೇಹವನ್ನ ಹೊಲಸು ಮಾಡ್ಕೊಂಡು ಕೊಳಚೊಳಗ್ ಬಿದ್ದು ದೇಹ ದುರ್ನಾತ ಮಾಡ್ಕೊಂಡು ನಾವ್ ಅದನ್ನ ಮುಟ್ಟಿ ತರ ಹೋಗ್ತೀವಿ ಮಾಸ್ಟರ್ಸ್. ಮುಟ್ಟೋಕ್ ಹೋಗೋಕ್ ಎಷ್ಟೊಂದು ಕಷ್ಟ, ಎಷ್ಟೊಂದು ಹರಸಾಹಸ, ಎಷ್ಟೊಂದು ದುಃಖ ಅಲ್ವಾ? ಯಾಕ್ ಬೇಕು ಆ ಆಸೆ? ನೋಡಿ, ಸಮೀಪದಲ್ಲಿರುವಂತ ಭಗವಂತನ ನನ್ನಿದ್ಯ ಅದನ್ನ ಆ ಆಸೆಗೆ ಆಸೆ ಪಟ್ಟು ನಮ್ಮ ಜೀವನ ನಾವು ಹಾಳು ಮಾಡ್ಕೋತಾ ಹೋಗ್ತಾ ಇದೀವಿ ಮಾಸ್ಟರ್ಸ್. ಸೊ ಅದಕ್ಕೆ ನಾವು ಪ್ರತಿಯೊಬ್ಬರು ಒಳ್ಳೆ ಮಾರ್ಗನ ಚೂಸ್ ಮಾಡ್ಬೇಕು. ಒಬ್ಬರು ಒಳ್ಳೆ ಸಂಘನ ನಾವು ಮಾಡ್ಬೇಕು. ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತಂಗೆ
ನಾವು ಒಬ್ಬರ ಮಾತುಗಳನ್ನ ಕೇಳ್ಬೇಕು. ನೋಡಿ ನಮ್ಮಲ್ಲಿ ಎಷ್ಟು ಪರಿವರ್ತನೆ ಅನ್ನೋದು ಆಗ್ತೈತಿ. ನಮ್ಮಲ್ಲಿ ಯಾವತ್ತು ಅಹಂ ಅನ್ನೋ ಭಾವನೆ ಬರ್ಬಾರ್ದು. ಅವ್ರ ಮಾತ್ ನಾನ್ ಯಾಕ್ ಕೇಳಿ, ಇವ್ರ ಮಾತ್ ನಾನ್ ಯಾಕ್ ಕೇಳೋನು ಅಂತ ಯಾವತ್ತೂ ನಾವು ಭಾವನೆ ಬರ್ಬಾರ್ದು. ಯಾರಲ್ಲಿ ಎಂತ ಶಕ್ತಿ ಭಗವಂತ ಹಾಕಿರ್ತಾನೋ ಯಾರಿಗ್ ಗೊತ್ತು ಅಲ್ವಾ ಮಾಸ್ಟರ್ಸ್? ನಾವ್ ಪ್ರತಿಯೊಬ್ಬರಲ್ಲೂ ಒಂದೊಂದು ಅಂಶನ ಹಿಡ್ಕೋಬೇಕು. ಈಗ ನೋಡಿ ಅವರಲ್ಲಿ 10 ಗುಣಗಳಿರ್ತಾವ ಮಾಸ್ಟರ್ಸ್. 9 ಗುಣಗಳು ಈಗ ನೋಡಿ 9 ಗುಣ ಕೆಟ್ಟದ್ದು ಒಂದ್ 10ನೇ ಗುಣ ಒಳ್ಳೇದಿತ್ತಂದ್ರೆ ಆ ಒಳ್ಳೆ ಗುಣ ಅಳವಡಿಸ್ಕೋಬೇಕು ಮಾಸ್ಟರ್ಸ್. 9 ಗುಣಗಳನ್ನ ಬಿಡ್ಬೇಕು. ಆದ್ರೆ 10ನೇದು ಒಳ್ಳೆ ಗುಣ ಆರಿಸ್ಕೋಬೇಕು. ಹಿಂಗ್ ಒಬ್ಬೊಬ್ರಲ್ಲಿ ಒಂದೊಂದು ಆರಿಸ್ಕೋತಾ ಹೋದ್ರೆ ನೋಡಿ ನಮ್ಮಲ್ಲಿರುವಂತಹ 10 ಗುಣಗಳೆಲ್ಲ ಒಳ್ಳೆವ್ ಆಗ್ತಾ ಹೋಗ್ತಾವ ಮಾಸ್ಟರ್. ಸೊ ಇದೊಂದು ಸಿಂಪಲ್ ಟ್ರಿಕ್ ನನಗೆ ನನ್ನ ರಾಮಕೃಷ್ಣ ಪರಮಹಂಸರು ಹೇಳ್ಕೊಟ್ಟಂತ ಮಾತು. ಸೊ ಯಾರಲ್ಲಿ ನಾವು ದೋಷನ ಹುಡುಕ್ಬಾರ್ದು. ಯಾರಲ್ಲಿ ನಾವು ದೋಷನ ಹುಡ್ಕೋತ ಕುಂತ್ರೆ ನಮ್ಮ ದೋಷನ ಸರಿಪಡ್ಸೋಕ್ ಯಾರು ಬರುದಿಲ್ಲ. ಸೊ ಮೊದಲು ನಮ್ಮ ದೋಷ ನಾವು ಸರಿಪಡಿಸ್ಕೋಬೇಕು. ನಮಗೆ ಕಣ್ಣಿಗೆ ಕಾಣುವಂತ ಭಗವಂತನ ನಮ್ಮ ಅಂತರಂಗದಲ್ಲಿ ನಾವು ನೋಡ್ಬೇಕು ಮಾಸ್ಟರ್ಸ್. ಅವಾಗ್ಲೇ ಅದ್ಭುತ ಅನ್ನುವಂತ ಶಕ್ತಿ ನಮ್ಮೊಳಗೆ ಬೆಳ್ತಾ ಹೋಗ್ತದೆ ಮಾಸ್ಟರ್ಸ್.